ಸೊ ನಿನ್ನೆ ನಾವು ನೋಡಿದ್ವಿ ಲಿವರ್ವೋರ್ಡ್ಸ್ ಮತ್ತು ಮಾಸಸ್ ಬಂದ್ಬಿಟ್ಟು ಅಂದರೆ ಇವಾಗ ಬ್ರಯೋಫೈಟ್ಸ್ ಇರತ್ತಲ್ವ, ಸೊ ಅದರಲ್ಲಿ ನಮಗೆ ಬರೋದು ಲಿವರ್ವೋರ್ಡ್ ಆ್ಯಂಡ್ ಮಾಸಸ್. ಇವಾಗ ಫಸ್ಟ್ ಲಿವರ್ವೋರ್ಡ್ಸ್ ಬಗ್ಗೆ ನೋಡೋಣ. ಲಿವರ್ವೋರ್ಡ್ಸ್ ಅಂದರೆ ಇವಾಗ ಲಿವರ್ವೋರ್ಡ್ಸ್ ಎಲ್ಲಿ ಮಾಯ್ಸ್ಟ್ ಏರಿಯಾ, ಶೇಡಿ ಏರಿಯಾಲಿ ಗ್ರೋ ಆಗುತ್ತೆ ಜಾಸ್ತಿ. ಬ್ಯಾಂಕ್ಸ್ ಆಫ್ ದ ಸ್ಟ್ರೀಮ್, ಮಾರ್ಷಿ ಗ್ರೌಂಡಲ್ಲೂ ಗ್ರೋ ಆಗುತ್ತೆ. ಸೊ ನಾವಿವಾಗ ಪ್ಲಾಂಟ್ ಬಾಡಿ ಆಫ್ ಲಿವರ್ವೋರ್ಡ್, ಇವಾಗ ಲಿವರ್ವೋರ್ಡ್ ಹೆಂಗಿರುತ್ತೆ, ಥಾಲಾಯ್ಡ್ ಶೇಪ್ ಬಾಡಿ ಇರುತ್ತೆ, ಅಂದರೆ ಥ್ಯಾಲಸ್ ಲೈಕ್ ಇರುತ್ತೆ. ಎಕ್ಸಾಂಪಲ್ ಮಾರ್ಕೆಂಟಿಯಾ. ಇವಾಗ ಥ್ಯಾಲಸ್ ಹೆಂಗಿರುತ್ತೆ ಅಂದರೆ ಡಾರ್ಸೋ ವೆಂಟ್ರಲ್, ಅಂದರೆ ಹಿಂದೆ ಆ್ಯಂಡ್ ಆಲ್ಸೋ ವೆಂಟ್ರಲ್ ರೀಜನಲ್ಲಿ ಕ್ಲೋಸ್ಲಿ ಸಬ್ಸ್ಟ್ರೇಟಿಗೆ ಅಟ್ಯಾಚ್ ಆಗಿರುತ್ತೆ. ಸಬ್ಸ್ಟ್ರೇಟ್ ಅಂದರೆ ಗ್ರೌಂಡ್ ಆರ್ ಎಲ್ಲಿ ಅಟ್ಯಾಚ್ ಆಗುತ್ತೋ ಅದನ್ನು ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ. ಇವಾಗ ಲೀಫಿ ಮೆಂಬರ್ಸ್ ಆಫ್ ಅಂದರೆ ಇವಾಗ ಬ್ರಯೋಫೈಟಾನಲ್ಲಿ ಏನಾಗುತ್ತೆ ಅಂದರೆ ಲೀಫ್ ಲೈಕ್, ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಲೀಫ್ ಲೈಕ್ ಸ್ಟ್ರಕ್ಚರಲ್ಲೂ ಅಪೆಂಡೇಜಸ್ ಇರುತ್ತೆ. ಅದು ರೋ ಟೈಪಲ್ಲಿ ಸ್ಟೆಮ್ ಮೇಲೆ ಆರ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಮೇಲೆ ಇರುತ್ತೆ. ಇವಾಗ ಲಿವರ್ವೋರ್ಡ್ಸಲ್ಲಿ ನಾವು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇರುತ್ತೆ, ಆಮೇಲೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಕೂಡ ಇರುತ್ತೆ. ಎಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಮಾತಾಡಿದಾಗ ನಾವು ಫಸ್ಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಟೈಪ್ ಏನು ಬರುತ್ತೆ ಅಂದರೆ ಫ್ರಾಗ್ಮೆಂಟೇಷನ್. ಸೊ ಥ್ರೂ ಫ್ರಾಗ್ಮೆಂಟೇಷನ್ ಆಗುತ್ತೆ ಅಥವಾ ಗೆಮ್ಮಾ ಕಪ್ಸಲ್ಲಿ ಆಗುತ್ತೆ. ಸೊ ಫ್ರಾಗ್ಮೆಂಟೇಷನ್ ಏನು ಅಂದರೆ ಇವಾಗ ಥ್ಯಾಲಸ್ ಲೈಕ್ ಬಾಡಿ ಇರುತ್ತೆ. ಆ ಥ್ಯಾಲಸ್ ಲೈಕ್ ಬಾಡಿ ಫ್ರಾಗ್ಮೆಂಟ್ ಈಚ್ ಫ್ರಾಗ್ಮೆಂಟ್ ಇಟ್ ವಿಲ್ ಗ್ರೋ ಇನ್ ಟು ಅ ನ್ಯೂ ಲಿವರ್ವೋರ್ಡ್. ಸೊ ಫ್ರಾಗ್ಮೆಂಟಸ್ ಬಾಡಿ ಇರುತ್ತೆ, ಅದು ಲಿವರ್ವೋರ್ಡ್ಗೆ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಫ್ರಾಗ್ಮೆಂಟೇಷನ್. ಇನ್ನೊಂದು ಬಂದ್ಬಿಟ್ಟು ಗೆಮ್ಮಾ ಕಪ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಈಚ್ ಗೆಮ್ಮಾ ಕಪ್ ಈಸ್ ಲೈಕ್ ಅ ಮಲ್ಟಿಸೆಲ್ಯುಲಾರ್ ಎಸೆಕ್ಷುಯಲ್ ಬಡ್. ಸೊ ಇಲ್ಲಿ ನೋಡಿ ಮಲ್ಟಿಸೆಲ್ಯುಲಾರ್ ಎಸೆಕ್ಷುಯಲ್ ಬಡ್ ಬರುತ್ತೆ. ಗೆಮ್ಮಾ ಕಪ್ಸು ಏನು ಡೆವಲಪ್ ಆಗಿ, ಸೊ ಫಸ್ಟ್ ಸ್ಟೇಜಲ್ಲಿ ಗೆಮ್ಮಾ ಕಪ್ಸ್ ಡೆವಲಪ್ ಆಗಿರಲ್ಲ ಗೆಮ್ಮೆ ಮೇಲೆ. ಗೆಮ್ಮೆ ಅನ್ನೋದು ಇಟ್ ಈಸ್ ಅ ಎಸೆಕ್ಷುಯಲ್ ಮಲ್ಟಿಸೆಲ್ಯುಲಾರ್ ಬಡ್ ಮೇಲೆ ಗೆಮ್ಮಾ ಕಪ್ಸ್ ಗ್ರೋ ಆಗಿಬಿಟ್ಟು ಅದು ಡಿಟ್ಯಾಚ್ ಆಗಿ ಇಂಡಿವಿಜುವಲ್ ಬಾಡಿ ಥರ ಜರ್ಮಿನೇಟ್ ಆಗಿ ಇಂಡಿವಿಜುವಲ್ ಪೇರೆಂಟ್ ಬಾಡಿ ಥರ ಚೈಲ್ಡ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ನಾವು ಸೆಕ್ಷುಯಲ್ ರಿಪ್ರೊಡಕ್ಷನ್ ಮಾತಾಡೋಣ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಬಂದ್ಬಿಟ್ಟು ಮೇಲು ಮತ್ತು ಫೀಮೇಲ್ ಡಿಫ್ರೆಂಟ್ ಥ್ಯಾಲೈ ಮೇಲೆ ಇರ್ಬೋದು ಅಥವಾ ಸೇಮ್ ಥ್ಯಾಲಸ್ ಮೇಲೆ ಇರ್ಬೋದು. ಸೊ ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಸೇಮ್ ಥ್ಯಾಲಸ್ ಅಥವಾ ಡಿಫ್ರೆಂಟ್ ಥ್ಯಾಲಸ್, ಅಂದರೆ ಇವಾಗ ಒಂದು ಥ್ಯಾಲಸ್ ಇರುತ್ತೆ, ಅದ್ರ ಮೇಲೆ ಸೇಮ್ ಥ್ಯಾಲಸ್ ಮೇಲೆ ಫೀಮೇಲ್ ಬಾಡಿನೂ ಇದೆ, ಅದ್ರ ಮೇಲೆ ಮೇಲ್ ಬಾಡಿನೂ ಇದೆ. ಇದು ಒಂಥರ, ಅಥವಾ ಡಿಫ್ರೆಂಟ್ ರೀಜನಲ್ಲೂ ಇರ್ಬೋದು. ಸೊ ಇವಾಗ ಆಫ್ಟರ್ ಮಯೋಸಿಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ವಿದಿನ್ ದ ಕ್ಯಾಪ್ಸ್ಯೂಲ್. ಇವಾಗ ಕ್ಯಾಪ್ಸ್ಯೂಲ್ ಅನ್ನೋದು ಒಂದು ಜನರೇಟ್ ಆಗುತ್ತೆ. ಆ ಕ್ಯಾಪ್ಸ್ಯೂಲಲ್ಲಿ ಸ್ಪೋರ್ಸ್ ಪ್ರೊಡ್ಯೂಸ್ ಆಗಿ ಸ್ಪೋರ್ಸ್ ಜರ್ಮಿನೇಟ್ ಆಗಿಬಿಟ್ಟು ಫ್ರೀ ಲಿವಿಂಗ್ ಗೆಮೆಟೋಫೈಟಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಲಿವರ್ವೋರ್ಡ್ಸ್ ಅದೇ. ಮಾಸಸ್ಗೆ ಹೋಗೋಣ ನಾವು. ಇವಾಗ ಮಾಸಸ್ಸಲ್ಲಿ 2 ಸ್ಟೇಜಸ್ ಬರುತ್ತೆ. ಫಸ್ಟ್ ಸ್ಟೇಜ್ ಪ್ರೋಟೋನೆಮಾ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಲೀಫಿ ಸ್ಟೇಜ್. ಇವಾಗ ಪ್ರೋಟೋನೆಮಾ ಸ್ಟೇಜ್ ಅಂದರೆ ಏನು? ದಟ್ ಡೈರೆಕ್ಟ್ಲಿ ಡೆವಲಪ್ಸ್ ಫ್ರಮ್ ಅ ಸ್ಪೋರ್, ಸರಿನಾ? ಸೊ ಪ್ರೋಟೋನೆಮಾ ಸ್ಟೇಜ್ ಅಂದರೆ ದ ಸ್ಟೇಜ್ ವಿಚ್ ಡೈರೆಕ್ಟ್ಲಿ ಡೆವಲಪ್ಸ್ ಫ್ರಮ್ ದ spore. The second stage is the leafy stage, which develops from the secondary protonema as a lateral bud. ಇವಾಗ ಲ್ಯಾಟ್ರಲ್ ಬಡ್ ಮೇಲೆ ಸೆಕೆಂಡ್ರಿ ಇವಾಗ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೇಜ್ ಅಂತೆ ಪ್ರೋಟೋನೆಮಾ ಸ್ಟೇಜ್ ಡೈರೆಕ್ಟ್ಲಿ ಫ್ರಮ್ ಸ್ಪೋರ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಲೀಫಿ ಸ್ಟೇಜ್ ವಿಚ್ ಗೆಟ್ಸ್ ಪ್ರೊಡ್ಯೂಸ್ ಫ್ರಮ್ ದ ಸೆಕೆಂಡರಿ ಪ್ರೋಟೋನೆಮಾ ಆಸ್ ಅ ಲ್ಯಾಟ್ರಲ್ ಬಡ್. ಸೊ ಇವಾಗ ಪ್ರೋಟೋನೆಮಾ ಇಂದ ಪ್ರೊಡ್ಯೂಸ್ ಆಗಿರೋ ಸ್ಟೇಜ್ ಲೀಫಿ ಸ್ಟೇಜ್ ವಿಚ್ ಡೆವಲಪ್ಸ್ ಇನ್ ದಟ್ ವೇ. ಇವಾಗ ವೆಜಿಟೇಟಿವ್ ರಿಪ್ರೊಡಕ್ಷನ್ ಮಾಸಸ್ ಅಲ್ಲಿ ನೋಡಿದ್ರೆ ಇಟ್ ಇದರ್ ಹ್ಯಾಪನ್ಸ್ ಬೈ ಫ್ರಾಗ್ಮೆಂಟೇಷನ್ ಆರ್ ಬಡ್ಡಿಂಗ್ ಇನ್ ದ ಸೆಕೆಂಡರಿ ಪ್ರೋಟೋನೆಮಾ. ಇವಾಗ ಫಸ್ಟ್ ಬಂದ್ಬಿಟ್ಟು ಫ್ರಾಗ್ಮೆಂಟೇಷನ್ ವಿಚ್ದಲ್ಲಿ ಆಗುತ್ತೆ ಅಥವಾ ಇಟ್ ವಿಲ್ ಹ್ಯಾಪನ್ ಫ್ರಮ್ ಬಡ್ಡಿಂಗ್. ಸೊ ಬಡ್ಡಿಂಗ್ ಇನ್ ದ ಸೆಕೆಂಡರಿ ಪ್ರೋಟೋನೆಮಾ ಅಂದ್ರೆ ಏನು? ಸೆಕೆಂಡರಿ ಪ್ರೋಟೋನೆಮಾ ವಿಚ್ ಗಿವ್ಸ್ ರೈಸ್ ಟು ಲೀಫಿ ಸ್ಟೇಜ್ ಅಲ್ಲಿ ಬಡ್ಡಿಂಗ್ ಆಗ್ಬಿಟ್ಟು ಅದು ವೆಜಿಟೇಟಿವ್ ರಿಪ್ರೊಡಕ್ಷನ್ಗೆ ರೈಸ್ ಆಗುತ್ತೆ. ಇವಾಗ ವೆಜಿಟೇಟಿವ್ ರಿಪ್ರೊಡಕ್ಷನ್ ಸೈಡಲ್ಲಿ ಇಟ್ಟು ಸೆಕ್ಷುಯಲ್ ರಿಪ್ರೊಡಕ್ಷನ್ ಹೋಗೋಣ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಆಬ್ವಿಯಸ್ಲಿ ಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ, ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಮೇಲ್ ಸೆಕ್ಸ್ ಆರ್ಗನ್ಸು ಆಂಥೆರಿಡಿಯಾ, ಫೀಮೇಲ್ ಸೆಕ್ಸ್ ಆರ್ಗನ್ಸು ಆರ್ಕಿಗೋನಿಯಾ. ಓಕೆ, ಮೇಲ್ ಸೆಕ್ಸ್ ಆರ್ಗನ್ಸ್ ಆಂಥೆರಿಡಿಯಾ, ಫೀಮೇಲ್ ಆರ್ಕಿಗೋನಿಯಾ, ವಿಚ್ ಆರ್ ಪ್ರೊಡ್ಯೂಸ್ ಅಟ್ ದಿ ಅಪೆಕ್ಸ್. ಅಪೆಕ್ಸ್ ಅಂದ್ರೆ ಟಾಪ್ ರೀಜನ್ ಆಫ್ ದ ಲೀಫ್ ಶೂಟ್ ಮೇಲೆ ಅದು ಪ್ರೊಡ್ಯೂಸ್ ಆಗುತ್ತೆ. ಇವಾಗ ದ ಕ್ಯಾಪ್ಸ್ಯೂಲ್ ಕಂಟೈನ್ಸ್ ಇವಾಗ ನಾವು ನೋಡಿದ್ವಿ ಕ್ಯಾಪ್ಸ್ಯೂಲ್ ಇಂದ ಬರೋದು, ಇಲ್ಲೂ ಕ್ಯಾಪ್ಸ್ಯೂಲ್ ಇಂದ ಬಂತು, ಇಲ್ಲೂ ಕ್ಯಾಪ್ಸ್ಯೂಲ್ ಇಂದ ಬಂತು. ಕ್ಯಾಪ್ಸ್ಯೂಲ್ ಕಂಟೈನ್ಸ್ ದ ಸ್ಪೋರ್ಸ್. ಸ್ಪೋರ್ಸ್ ಆರ್ ಫಾರ್ಮ್ಡ್ ಆಫ್ಟರ್ ಮಯೋಸಿಸ್. ಸೊ ಆಬ್ವಿಯಸ್ಲಿ ಸ್ಪೋರ್ಸ್ ಅನ್ನೋದು 2n ನಂಬರ್ ಆಫ್ ಕ್ರೋಮೋಸೋಮ್ಸ್, ವೆನ್ ಇಟ್ ಗೆಟ್ಸ್ ರೆಡ್ಯೂಸ್ ಟು n ನಂಬರ್ ಆಫ್ ಕ್ರೋಮೋಸೋಮ್ಸ್ ಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಮಾಸಸ್ ಹ್ಯಾವ್ ಎನ್ ಎಲಾಬ್ರೇಟ್ ಮೆಕ್ಯಾನಿಸಮ್ ಆಫ್ ಸ್ಪೋರ್ಸ್.
ಇವಾಗ ಕಾಮನ್ ಎಕ್ಸಾಂಪಲ್ ಆಫ್ ಮಾಸಸ್ ಬಂದ್ಬಿಟ್ಟು ನಮಗೆ ಫ್ಯುನೇರಿಯಾ, ಪಾಲಿಟ್ರೈಕಮ್ ಅಂಡ್ ಸ್ಪ್ಯಾಗ್ನಮ್. ಓಕೆ, ಫ್ಯುನೇರಿಯಾ, ಪಾಲಿಟ್ರೈಕಮ್, ಸ್ಪ್ಯಾಗ್ನಮ್ ಬರುತ್ತೆ. ದೇ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಮಾಸಸ್. ಓಕೆ, ಸೊ ಇವಾಗ ಟೆರಿಡೋಫೈಟಾ ಹೋಗೋಣ. ಬ್ರಯೋಫೈಟಾ ಮುಗಿತು, ನೆಕ್ಸ್ಟ್ ಕಮ್ಸ್ ಟೆರಿಡೋಫೈಟಾ. ಟೆರಿಡೋಫೈಟಾ ಅನ್ನೋದು ಇಟ್ ಇಸ್ ದ ಫಸ್ಟ್ ಪ್ಲಾಂಟ್ ಸ್ಪೀಶೀಸ್ ವಿಚ್ ಗೇವ್ ರೈಸ್ ಟು ವಾಸ್ಕ್ಯುಲರ್ ಟಿಶ್ಯೂ. ಅಂದ್ರೆ ಇವಾಗ ನಾವು ನೋಡೋದು ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ಅಲ್ಲಿ xylem phloem ಟಿಶ್ಯೂಸ್ ಇರುತ್ತೆ. ಬಟ್ ಬ್ರಯೋಫೈಟಾ ಆಲ್ಗೆನಲ್ಲಿ ಈ ತರ xylem ಮತ್ತೆ ಫ್ಲೋಯಂ ಇರ್ಲಿಲ್ಲ. ಸೊ ಹಂಗಾಗಿ ನಾವು ನೋಡೋಣ ಟೆರಿಡೋಫೈಟಾನಲ್ಲಿ ದಟ್ ಇಸ್ ಹಾರ್ಸ್ಟೇಲ್ ಅಂಡ್ ಫರ್ನ್ಸ್ ಅಲ್ಲಿ ನಮಗೆ ಏನದು xylem ಇರುತ್ತೆ, ಆಮೇಲೆ ಫ್ಲೋಯಮು ಬರುತ್ತೆ. ಸೊ ದೇ ಬೇಸಿಕಲಿ ಪ್ರೊಡ್ಯೂಸ್ ಸಚ್ ಥಿಂಗ್. ಸೊ ಅದು ಟೆರಿಡೋಫೈಟಾ. ಎಕ್ಸಾಂಪಲ್ ಆಫ್ ಟೆರಿಡೋಫೈಟಾ ಬಂದ್ಬಿಟ್ಟು ಹಾರ್ಸ್ಟೇಲ್ ಬರುತ್ತೆ, ಫರ್ನ್ಸ್ ಬರುತ್ತೆ. ಓಕೆ, ಸೊ ಯೂಸೇಜ್ ಆಫ್ ಟೆರಿಡೋಫೈಟಾ ನೋಡಿದಾಗ ಫಸ್ಟ್ ನಮಗೆ ಮೆಡಿಸಿನಲ್ ಯೂಸಸ್ ಇರುತ್ತೆ. ಅಂಡ್ ಸಾಯಿಲ್ ಬೈಂಡಿಂಗ್ ಅಲ್ಲೂ ನಮಗೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ನೋಡೋಣ ಯುನೀಕ್ ಫೀಚರ್ ಏನ್ ಬಂದಿರುತ್ತೆ. ಯುನೀಕ್ ಇದು ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ ವಿಚ್ ಗೇವ್ ರೈಸ್ ಟು ಅ ವ್ಯಾಸ್ಕ್ಯುಲರ್ ಟಿಶ್ಯೂ. ಅದು xylem ಅಂಡ್ ಫ್ಲೋಯಂ. ಓಕೆನಾ, xylem ಅಂಡ್ ಫ್ಲೋಯಂ ಅಲ್ಲಿ ಬರುತ್ತೆ. ಸೊ ಲೀವ್ಸ್ ಆಫ್ ಟೆರಿಡೋಫೈಟಾ ಆರ್ ವೆರಿ ಸ್ಮಾಲ್. ಆಸ್ ಇನ್ ಇವಾಗ ಲೀವ್ ಸ್ಟ್ರಕ್ಚರ್ ನೋಡಿದ್ವಿ, ನಾವು ಹೇಳಿದ್ವಿ ಇಟ್ ಇಸ್ ನಾಟ್ ಜಸ್ಟ್ ಬೇಸ್ಡ್ ಆನ್ ಜೆನೆಟಿಕ್ಸ್. ಇವಾಗ ಲೀವ್ ಸ್ಟ್ರಕ್ಚರ್ ಬೇಸಿಸ್ ಮೇಲೂ ಡಿವಿಷನ್ ಆಗುತ್ತೆ. ಹಂಗೇನೆ ಲೀಫ್ ಅಲ್ಲಿ ಇವಾಗ ಲೀಫ್ ಆಫ್ ಟೆರಿಡೋಫೈಟಾ ಕ್ಯಾನ್ ಬಿ ವೆರಿ ಸ್ಮಾಲ್. ಎಕ್ಸಾಂಪಲ್ ಮೈಕ್ರೋಫಿಲ್ಸ್, ಅಂದ್ರೆ ವೆರಿ ಸ್ಮಾಲ್ ಆರ್ ಮೈಕ್ರೋಫಿಲ್ಸ್. ಎಕ್ಸಾಂಪಲ್ ಸಲಾಜಿನೆಲ್ಲಾ. ಆರ್ ಇಟ್ ಕ್ಯಾನ್ ಬಿ ಲಾರ್ಜ್, ದಟ್ ಈಸ್ ಮ್ಯಾಕ್ರೋಫಿಲ್ಲಸ್ ಆಸ್ ಇನ್ ಫರ್ನ್ಸ್. ಇವಾಗ ನಾವು ನೋಡ್ತಿದ್ವಿ ಟೆರಿಡೋಫೈಟಾನಲ್ಲಿ ಸಲಾಜಿನೆಲ್ಲಾ ಅಥವಾ ಫರ್ನ್ಸ್ ಇರುತ್ತೆ. ಸಲಾಜಿನೆಲ್ಲಾ ಸ್ಮಾಲ್ ಮೈಕ್ರೋಫಿಲ್ಸ್, ದಟ್ ಇಸ್ ಸ್ಮಾಲ್ ಲೀವ್ಸ್. ದೆನ್ ಫರ್ನ್ಸ್ ಅಲ್ಲಿ ಲಾರ್ಜ್ ಮ್ಯಾಕ್ರೋಫಿಲ್ಸ್ ಇರುತ್ತೆ ಅಥವಾ ಲಾರ್ಜ್ ಲೀವ್ಸ್ ಇರುತ್ತೆ. ಓಕೆ, ಸ್ಪೋರೋಫೈಟ್ಸ್ ಬೇರ್ ಸ್ಪೊರಾಂಜಿಯಾ, ದಟ್ ಈಸ್ subtended by leaf-like appendages called sporophylls. ಇವಾಗ ಹೆಂಗ್ ಬರುತ್ತೆ ಅಂದ್ರೆ ಸ್ಪೋರೋಫಿಲ್ಸ್ ಇರುತ್ತೆ, ಸ್ಪೋರೋಫೈಟಾ ಇರುತ್ತೆ, ಆಮೇಲೆ ಸ್ಪೋರೋಜಿಯಾ ಇರುತ್ತೆ. ಓಕೆ, ಸೊ ಇವಾಗ ಸ್ಪೋರೋಫೈಟ್ಸ್ ಬೇರ್ ಸ್ಪೊರಾಂಜಿಯಾ. ಆ ಸ್ಪೊರಾಂಜಿಯಾ ಎಲ್ಲಿರುತ್ತೆ? ಸ್ಪೋರೋಫಿಲ್ಸ್ ಅಲ್ಲಿ ಇರುತ್ತೆ. ಸೊ ಇವಾಗ ಇದು ಹಿಂಗ್ ಬರುತ್ತೆ, ಇದು ಸ್ಪೋರೋಫಿಲ್ಸ್. ಓಕೆ, ಇದು ಸ್ಪೊರಾಂಜಿಯಾ, ಸರಿನಾ? ಸೊ ಇದು ಎಂಟೈರ್ ಥಿಂಗ್ ಸ್ಪೋರೋಫೈಟಾ. ಎಂಟೈರ್ ಥಿಂಗ್ ಅದು ಏನಂತಾರೆ? ಸ್ಪೋರೋಫೈಟಾ ಅಂತಾರೆ. ಓಕೆ, ಇನ್ ಸಮ್ ಕೇಸಸ್ ಸ್ಪೋರೋಫಿಲ್ಸ್ ಮೇ ಫಾರ್ಮ್ ಡಿಸ್ಟಿಂಕ್ಟ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ಸ್ ಲೈಕ್ ಸ್ಟ್ರಾಬಿಲೈ ಆರ್ ಕೋನ್ಸ್. ಸೊ ಇದು ಕೋನ್ ಟೈಪ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ಈ ಕೋನ್ ಟೈಪ್ ಸ್ಟ್ರಕ್ಚರ್ ಇಂದ ನಮಗೆ ಜರ್ಮಿನೇಷನ್ ಅಂಡ್ ಇಟ್ ಗಿವ್ಸ್ ರೈಸ್ ಟು ಸಮಟೈಮ್ಸ್ ರೀಪ್ರೊಡಕ್ಷನ್ ಆಲ್ಸೋ. ಓಕೆ, ಸೊ ನಾವು ಇವಾಗ photosynthetic thalloid gametophytes are called prothallus. So free living initial ಆಗಿ ಬಂದಿರೋದು prothallus ಅಂತ ಹೇಳ್ತೀವಿ. ಇವಾಗ ದೀಸ್ prothallus gametophytes ಇರತ್ತಲ್ಲ, ಅದಕ್ಕೆ ಕೂಲ್, ಡ್ಯಾಮ್, ಶೇಡಿ ಪ್ಲೇಸಸ್ ಟು ಗ್ರೋ ಬೇಕು. ಕೋಲ್ಡ್ ಆಗಿರ್ಬೇಕು, ಶೇಡಿ ಆಗಿರ್ಬೇಕು, ಡ್ಯಾಂಪ್ ರೀಜನ್ ಆಗಿರ್ಬೇಕು. ಬಿಕಾಸ್ ಆಫ್ ದಿ ಸ್ಪೆಸಿಫಿಕ್ ರೆಸ್ಟ್ರಿಕ್ಟೆಡ್ ರಿಕ್ವೈರ್ಮೆಂಟ್, ಸೊ ಅದು ವಾಟರ್ ಫಾರ್ ಫರ್ಟಿಲೈಸೇಷನ್ ಕೂಡ ಬೇಕಾಗತ್ತೆ. ಓಕೆನಾ? ಸೊ ಇವಾಗ ಝೈಗೋಟ್, ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಬಂದ್ಬಿಟ್ಟು ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಮೇಲ್ ಗ್ಯಾಮೆಟ್, ಮೇಲ್ ಎಲ್ಲಿರುತ್ತೆ? ಆಂಥೆರಿಡಿಯಾ. ಅಂಡ್ ಆಂಥೆರೋಜಾಯ್ಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಆಂಥೆರೋಜಾಯ್ಡ್ಸ್ ವಿಲ್ ಗೋ ನಿಯರ್ ಆರ್ಕಿಯೋಗೋನಿಯಂ. ಆರ್ಕಿಗೋನಿಯಂ ಅನ್ನೋದು ಫಿಮೇಲ್ ಪ್ಲಾಂಟ್ ಬಾಡಿ. ಅದು ಫಿಮೇಲ್ ಪ್ಲಾಂಟ್ ಬಾಡಿ ಹತ್ರ ಹೋಗ್ಬಿಟ್ಟು ಆಂಥೆರೋಜಾಯ್ಡ್ಸ್. ಇವಾಗ ಇದು ಆಂಥೆರೋಜಾಯ್ಡ್ ಅನ್ಕೊಳ್ಳೋಣ. ದಿಸ್ ಇಸ್ ಅ ಮೇಲ್ gamete, ಸರಿನಾ? ಸೊ ಈ ಮೇಲ್ ಗ್ಯಾಮೆಟ್ ವಿಲ್ ಗೋ ಟುವರ್ಡ್ಸ್ ದ ಫಿಮೇಲ್ ಪ್ಲಾಂಟ್ ಬಾಡಿ. ಆ ಫಿಮೇಲ್ ಪ್ಲಾಂಟ್ ಬಾಡಿ ಏನು? ಆರ್ಕಿಗೋನಿಯಂ. ಅಂಡ್ ಆಲ್ಸೋ ಇದು ಮೇಲ್ ಮತ್ತೆ ಫಿಮೇಲ್ ಫ್ಯೂಷನ್ ಆಗ್ಬಿಟ್ಟು ಇಟ್ ವಿಲ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ 2n ನಂಬರ್. ಅದು ಒನ್ ಝೈಗೋಟ್ಗೆ ರಿಸಲ್ಟ್ ಆಗುತ್ತೆ. Okay, so this will result in the formation of a zygote. So zygote thereafter produces multicellular, well differentiated sporophyte. ಅದು ಡಾಮಿನೆಂಟ್ ಫೇಸ್ ಆಫ್ ಟೆರಿಡೋಫೈಟಲ್ ಬರುತ್ತೆ. ಸೊ ಫಸ್ಟ್ ಪ್ರೋಥಾಲಸ್ ಅನ್ನೋದು ಡಾಮಿನೆಂಟ್, ಅದು ರೆಸೆಸಿವ್ ಸ್ಟೇಜ್. ಅದಾದ್ಮೇಲೆ ಝೈಗೋಟ್ ವಿಲ್ ಡಿಫ್ರೆನ್ಶಿಯೇಟ್ ಅಂಡ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ದ ಸ್ಪೋರೋಫೈಟ್. ಓಕೆ, ಸೊ ಇವಾಗ ಸಲಾಜಿನೆಲ್ಲಾ ಅಂಡ್ ಸಾಲ್ವಿನಿಯಾ produce 2 kinds of spores. One is big spore and one is small spore. Big spore ಅನ್ನೋದು macrospore
ಸ್ಮಾಲ್ ಅನ್ನೋದು ಮೈಕ್ರೋಸ್ಪೋರ್. ಸೊ ಅದಕ್ಕೆ ಅದನ್ನ ಹೆಟ್ರೋಸ್ಪೋರಸ್ ಅಂತ ಹೇಳ್ತೀವಿ. ವೈ ಹೆಟ್ರೋಸ್ಪೋರಸ್? ಬಿಕಾಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಸೈಜಸ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೇನೆ ಮೆಜಾರಿಟಿ ಆಫ್ ಟೆರಿಡೋಫೈಟಾ ಪ್ರೊಡ್ಯೂಸಸ್ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್. ಕರೆಕ್ಟ್ ಅಲ್ವಾ? ಸೊ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್ ಅಂದ್ರೆ ಅದು ಹೋಮೋಸ್ಪೋರಸ್. ಓಕೆ, ಸೊ ಹೋಮೋಸ್ಪೋರಸ್ ಒಂದ್ ಬರುತ್ತೆ, ಹೆಟಿರೋಸ್ಪೋರಸ್ ಒಂದ್ ಬರುತ್ತೆ. ಹೋಮೋಸ್ಪೋರಸ್ ಅಂದ್ರೆ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್, ಹೆಟಿರೋಸ್ಪೋರಸ್ ಅಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಇವಾಗ ಸೆಲಾಜಿನೆಲ್ಲಾ ಅಂಡ್ ಸಾಲ್ವಿನಿಯಾ ಅದು ಹೆಟಿರೋಸ್ಪೋರಸ್ ಫಾರ್ಮ್ ಮಾಡುತ್ತೆ. ಓಕೆ, ದ ಫೀಮೇಲ್ ಗೆಮೆಟೋಫೈಟ್ ಇನ್ ದೀಸ್ ಪ್ಲಾಂಟ್ಸ್ ಆರ್ ರಿಟೈನ್ಡ್ ಆನ್ ದ ಪ್ಲಾಂಟ್ ಸ್ಪೋರೋಫೈಟ್ ಫಾರ್ ವೇರಿಯಬಲ್ ಪೀರಿಯಡ್ಸ್. ಅಂದ್ರೆ ಡಿಫ್ರೆಂಟ್ ಪೀರಿಯಡ್ಸ್ ಗೆ ಇದು ಆಗುತ್ತೆ. ಸೊ ಇವಾಗ ಸೀಡ್ ಹ್ಯಾಬಿಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಆಫ್ ಝೈಗೋಟ್ ಇಂಟು ಯಂಗ್ ಎಂಬ್ರಿಯೋಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ಫೀಮೇಲ್ ಗೆಮೆಟೋಫೈಟ್. ಇವಾಗ ಝೈಗೋಟ್ ಪ್ರೊಡ್ಯೂಸ್ ಆಗಿರತ್ತಲ್ವಾ, ಸೊ ಇವಾಗ ನಾವ್ ಹೇಳ್ಬೋದು ಇವಾಗ ಈ ಝೈಗೋಟ್ ಇದೆ, ಝೈಗೋಟ್ ಶುಡ್ ರಿಸಲ್ಟ್ ಇನ್ ದ ನ್ಯೂ ಪ್ಲಾಂಟ್. ಓಕೆ, ಸೊ ಆ ನ್ಯೂ ಪ್ಲಾಂಟ್ ಗೆ ಹೆಂಗೆ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ? ಸೊ ಡೆವಲಪ್ಮೆಂಟ್ ಆಗೋದು ಎಲ್ಲಿಗೆ ಬರುತ್ತೆ? ಸೊ ಡೆವಲಪ್ಮೆಂಟ್ ಆಗೋದು ಇನ್ಸೈಡ್ ಫೀಮೇಲ್ ಗೆಮೆಟೋಫೈಟ್ ಅಲ್ಲೇ ಆಗುತ್ತೆ. ಸರಿನಾ? ಸೊ ಇವಾಗ ಅದು ಹಂಗೆ ಬರುತ್ತೆ. ಸೊ ದ ಟೆರಿಡೋಫೈಟ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 4 ಕ್ಲಾಸಸ್. ಏನದು? ಸಿಲಾಪ್ಸಿಡಾ ಆರ್ ಸಿಲೋಟಮ್, ಆಮೇಲೆ ಲೈಕಾಪ್ಸಿಡಾ, ಸೆಲಾಜಿನೆಲ್ಲಾ ಅಂಡ್ ಲೈಕಾಪ್ಸಿಡಮ್, ಅಂಡ್ ಸ್ಪಿನೋಸಿಡಾ ಅಂಡ್ ಟೆರಿಡೋಪ್ಸಿಡಾ. ಸೊ ಇವಾಗ 4 ಕ್ಲಾಸಿಫಿಕೇಶನ್ ಇದೆ ಅಗೇನ್ ಆಫ್ ಟೆರಿಡೋಫೈಟಾ. ಅದು ಸಿಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪಿನೋಪ್ಸಿಡಾ ಅಂಡ್ ಟೆರಿಡೋಪ್ಸಿಡಾ. ಇದು 4 ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ಟೆರಿಡೋಫೈಟ್ಸ್. ಓಕೆ, ಸೊ ಅದು 4 ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಟೆರಿಡೋಫೈಟ್ಸ್ ನಮ್ಗೆ ಬರುತ್ತೆ. ಇವಾಗ ನಾವು ನೋಡೋಣ ನೆಕ್ಸ್ಟ್. ಇವಾಗ ಟೆರಿಡೋಫೈಟಾ ಆಗ್ಬಿಟ್ಟು ಇವಾಗ ಜಿಮ್ನೋಸ್ಪರ್ಮ್ಸ್ ಹೋಗೋಣ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಏನ್ ಬರುತ್ತೆ? ಜಿಮ್ನೋಸ್ಪರ್ಮ್ಸ್ ಅಂದ ತಕ್ಷಣ ನೇಕೆಡ್ ಸೀಡ್. ಓಕೆ, ಸೊ ದೇ ವಿಲ್ ಹ್ಯಾವ್ ನೇಕೆಡ್ ಸೀಡ್. ಅಂಡ್ ಇವಾಗ ನಾವು ನೋಡಿದ್ವಿ ಎಲ್ಲ ಸೀಡ್ ಲೈಕ್, ಲೀಫ್ ಲೈಕ್, ರೂಟ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಆಯ್ತು. ಬಟ್ ಇವಾಗ ಜಿಮ್ನೋಸ್ಪರ್ಮ್ಸ್ ಬಂದಾಗ ಸೀಡ್ಸ್ ಇರುತ್ತೆ, ಬಟ್ ಸೀಡ್ಸ್ ನೇಕೆಡ್ ಸೀಡ್ಸ್ ಇರುತ್ತೆ. ಓಕೆ, ಸೊ ಸೀಡ್ಸ್ ಇರುತ್ತೆ, ನೇಕೆಡ್ ಸೀಡ್ಸ್. ಅಂಡ್ ಜಿಮ್ನೋಸ್ಪರ್ಮ್ಸ್ ಇನ್ಕ್ಲೂಡ್ ಮಲ್ಟಿ ಸೈಜ್ಡ್ ಆರ್ ಮೀಡಿಯಂ ಸೈಜ್ ಟ್ರೀಸ್ ಆರ್ ಟಾಲ್ ಟ್ರೀಸ್ ಆರ್ shrubs. ಸೊ ಮೀಡಿಯಂ ಸೈಜ್ ಟ್ರೀ ಇರುತ್ತೆ, ಶಾರ್ಟ್ ಟಾಲ್ ಟ್ರೀಸ್ ಕೂಡ ಇರುತ್ತೆ, shrubs ಕೂಡ ಇರುತ್ತೆ. ಒನ್ ಆಫ್ ದ ಜಿಮ್ನೋಸ್ಪರ್ಮ್ಸ್ ಇಸ್ ಸಿಕ್ವಿಯಾ. ಓಕೆನಾ? ಸೊ ಇಲ್ಲಿ ಸಿಕ್ವಿಯಾ ಟಾಲೆಸ್ಟ್ ಟ್ರೀ ಸ್ಪೀಶೀಸ್ ಆಫ್ ಜಿಮ್ನೋಸ್ಪರ್ಮ್ಸ್. ಸೊ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಟಾಲೆಸ್ಟ್ ಟ್ರೀ ಬಂದ್ಬಿಟ್ಟು ಸಿಕ್ವಿಯಾ ಆಗುತ್ತೆ. ಓಕೆನಾ? ಅದಾದ್ಮೇಲೆ ರೂಟ್ಸ್ ಇನ್ ಸಮ್ ಜನರ ಆಫ್ ಫಂಗಲ್ ಅಸೋಸಿಯೇಷನ್ ಕೂಡ ಇರುತ್ತೆ. ಸೊ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ರೂಟ್ಸ್ ಇರತ್ತಲ್ವಾ, ಸೊ ಇಲ್ಲಿ ಜಿಮ್ನೋಸ್ಪರ್ಮ್ಸ್ ರೂಟ್ಸ್ ಮೇಲೆ ಕೆಲವು ಟೈಮ್ ಫಂಗೈ ಗ್ರೋ ಆಗುತ್ತೆ. ಸೊ ಫಂಗಸ್ ಗ್ರೋ ಆಗ್ಬಿಟ್ಟು ಅದನ್ನ ಏನ್ ಮಾಡುತ್ತೆ? ಇಲ್ಲಿ ಫಂಗಸ್ ತರ ಗ್ರೋ ಆಗುತ್ತೆ. ಈ ಅಸೋಸಿಯೇಷನ್ ಅನ್ನ ನಾವ್ ಏನಂತ ಹೇಳ್ತೀವಿ? ಈ ಅಸೋಸಿಯೇಷನ್ ಅನ್ನ ನಾವು ಸೊ ಬೇಸಿಕಲಿ ಆ ಅಸೋಸಿಯೇಷನ್ ಅನ್ನ ನಾವು ಮೈಕೋರಿಜಾ ಅಂತ ಕರಿತೀವಿ. ಸೊ ಮೈಕೋರಿಜಾ ಇನ್ ದ ಫಾರ್ಮ್ ಆಫ್ ಇದು. ಅಂಡ್ ಈ ತರ ಅಸೋಸಿಯೇಷನ್ ಎಲ್ಲಾಗುತ್ತೆ? ಯಾವ ಟ್ರೀನ್ ಅಲ್ಲಿ ಆಗುತ್ತೆ? ಪೈನಸ್. ಓಕೆ, ಪೈನಸ್ ಅನ್ನೋ ಸ್ಪೀಶೀಸ್ ಅಲ್ಲಿ, ದಟ್ ಇಸ್ ಜಿಮ್ನೋಸ್ಪರ್ಮ್, ಅದನ್ನು ಪೈನಸ್ ಅನ್ನೋ ಸ್ಪೀಶೀಸ್ ಅಲ್ಲಿ ಅದು ಆಗುತ್ತೆ. ಓಕೆ, ಸೊ ಇನ್ ಕೋನಿಫರ್ಸ್ ನೀಡಲ್ ಲೈಕ್ ಲೀವ್ಸ್ ಇರತ್ತಲ್ವಾ. ನಮ್ಗೆ ಕೋನಿಫರ್ಸ್ ಅಂದ್ರೆ ಇಲ್ಲಿ ಕೋನ್ ಶೇಪ್ ಇರತ್ತೆ ನೋಡಿ. ಅಲ್ಲಿ ಲೀವ್ಸ್ ಬಂದ್ಬಿಟ್ಟು ಹೆಂಗಿರುತ್ತೆ? ಕೋನ್ ಟೈಪ್ ಆಫ್ ಲೀವ್ಸ್ ಇರುತ್ತೆ ಅಂಡ್ ಪಾಯಿಂಟೆಡ್ ಲೀವ್ಸ್ ಬರುತ್ತೆ. ಸೊ ಆ ಪಾಯಿಂಟೆಡ್ ಲೀವ್ಸ್, ಕೋನ್ ಟೈಪ್ ಲೀವ್ಸ್ ಗೆ ಥಿಕ್ ಕ್ಯೂಟಿಕಲ್ ಇರುತ್ತೆ. ಥಿಕ್ ಕ್ಯೂಟಿಕಲ್ ಅಂದ್ರೆ ಇವಾಗ ನಾವು ಒಂದ್ ಲೀಫ್ ಅನ್ನು ತಗೊಳ್ಳೋಣ. ಇಲ್ಲಿ ನಾವು ಒಂದ್ ಲೀಫ್ ಅನ್ನು ತಗೊಂಡಾಗ ಇಲ್ಲಿ ಅದ್ರ ಔಟರ್ ಲೇಯರ್ ಇರುತ್ತಲ್ಲ, ಇಟ್ ವಿಲ್ ಬಿ ಫಿಲ್ಡ್ ವಿತ್ ಕ್ಯೂಟಿಕಲ್. ಓಕೆನಾ? ಸೊ ಥಿಕ್ ಕ್ಯೂಟಿಕಲ್ ಬಂದ್ಬಿಟ್ಟು ಯಾಕೆ ಥಿಕ್ ಕ್ಯೂಟಿಕಲ್ ಬರುತ್ತೆ ಅಂದ್ರೆ ಇಟ್ ವಿಲ್ ಪ್ರಿವೆಂಟ್ ದ ವಾಟರ್ ಅಂದ್ರೆ ಟ್ರಾನ್ಸ್ಪಿರೇಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಅನ್ನು ಪ್ರಿವೆಂಟ್ ಮಾಡಿದಾಗ ಲಾಸ್ ಆಫ್ ವಾಟರ್ ವಿಲ್ ಬಿ ಲೆಸ್ ಫ್ರಮ್ ದ ಪ್ಲಾಂಟ್. ಸೊ ಅದಕ್ಕೆ ಅಲ್ಲಿ ಥಿಕ್ ಕ್ಯೂಟಿಕಲ್. ಸಂಕನ್ ಸ್ಟೊಮ್ಯಾಟಾ. ಸೊ ಸ್ಟೊಮ್ಯಾಟಾ ಸಂಕನ್ ಆಗಿದ್ರೆ ಅಮೌಂಟ್ ಆಫ್ ವಾಟರ್ ಲಾಸ್ ಡ್ಯೂ ಟು ಟ್ರಾನ್ಸ್ಪಿರೇಷನ್ ಕಡಿಮೆ ಆಗತ್ತಲ್ವಾ. ಸೊ ಹಂಗಾಗಿ ನಾವೇನ್ ಹೇಳ್ಬೋದು? ಸೊ ಇಲ್ಲಿ ಥಿಕ್ ಕ್ಯೂಟಿಕಲ್ ಅಂಡ್ ಸಂಕನ್ ಸ್ಟೊಮ್ಯಾಟಾ to reduce, it helps in reduction of the water loss. ಸರಿನಾ? ಓಕೆ, ಇವಾಗ ಜಿಮ್ನೋಸ್ಪರ್ಮ್ಸ್ ಆರ್ ಹೆಟರೋಸ್ಪೋರಸ್ ಅಂತ ಹೇಳಿದಾಗ ಏನು? ಜಿಮ್ನೋಸ್ಪರ್ಮ್ಸ್ ಆರ್ ಹೆಟರೋಸ್ಪೋರಸ್ ಅಂದ್ರೆ ಏನು? ಸೊ ದಟ್ ಬೇಸಿಕಲಿ ಮೀನ್ಸ್ ದೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಮೇಲ್ ಅಂಡ್ ದ ಮೇಲ್ ಗ್ಯಾಮೆಟ್ಸ್, ದಟ್ ಇಸ್ ಮೈಕ್ರೋಸ್ಪೋರ್ಸ್ ಅಂಡ್ ಮೆಗಾಸ್ಪೋರ್ಸ್ ಅಂತ ಇರುತ್ತೆ. ಸೊ 2 kinds of spores are produced within sporangia that are born on sporophylls. ಸರಿನಾ? ಇವಾಗ sporangia, different types of sporangia are there which are born on sporophylls.
ಓಕೆನಾ, ವಿಚ್ ಆರ್ ಬೋರ್ನ್ ಆನ್ ದ ಸ್ಪೋರೋಫಿಲ್ಸ್. ಇವಾಗ ಸ್ಟ್ರಾಬಿಲೈ ಅನ್ನೋದು ನಾವು ನೋಡಿದ್ವಿ. ಸೊ ಬೇಸಿಕಲಿ ದೇ ಹ್ಯಾವ್ ದ ಲೀಫ್ ಲೈಕ್ ಸ್ಟ್ರಕ್ಚರ್ ಅಂತ ಇರುತ್ತೆ, ಅಂಡ್ ಆಲ್ಸೋ ವಿಲ್ ಹ್ಯಾವ್ ದ ಕೋನ್ಸ್. ಕರೆಕ್ಟ್ ಅಲ್ವಾ? ಯಾ. ಸೊ ಇವಾಗ ದ ಸ್ಟ್ರಾಬಿಲೈ ಬೇರಿಂಗ್ ಮೈಕ್ರೋಸ್ಪೋರೋಫಿಲ್ಸ್ ಅಂಡ್ ಮೆಗಾ ಮೈಕ್ರೋಸ್ಪೋರಾಂಜಿಯಾ. ಸೊ ಇವಾಗ ನಾವು ನೋಡೋಣ, ಇಲ್ಲಿ ಮೇಲ್ ಸ್ಟ್ರಾಬಿಲೈ, ಫಿಮೇಲ್ ಸ್ಟ್ರಾಬಿಲೈ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಒಂದು ಮೇಲ್ ಸ್ಟ್ರಾಬಿಲೈ ಬರುತ್ತೆ ಅಂಡ್ ಇನ್ನೊಂದು ಫಿಮೇಲ್ ಸ್ಟ್ರಾಬಿಲೈ ಬರುತ್ತೆ. ಓಕೆ, ಮೇಲ್ ಸ್ಟ್ರಾಬಿಲೈ ಅನ್ನೋದು ಇಟ್ ವಿಲ್ ಹ್ಯಾವ್ ಮೇಲ್ ಸ್ಪೊರಾಂಜಿಯಾ, ಮೇಲ್ ಸ್ಪೊರಾಂಜಿಯಾ, ಮೈಕ್ರೋಸ್ಪೊರಾಂಜಿಯಾ, ಬಿಕಾಸ್ ದೇ ಆರ್ ಸ್ಮಾಲರ್. ಓಕೆ, ಸೊ ಮೈಕ್ರೋಸ್ಪೊರಾಂಜಿಯಾ ವಿಲ್ ಬಿ ಬಾರ್ನ್ ಇನ್ ಮೈಕ್ರೋಸ್ಪೋರೋಫಿಲ್ಸ್, ದಟ್ ಇಸ್ ಕಾಲ್ಡ್ ದ ಮೇಲ್ ಸ್ಟ್ರಾಬಿಲೈ. ಓಕೆನಾ, ಹಂಗೇನೆ ಫಿಮೇಲ್ ಸ್ಟ್ರಾಬಿಲೈ ಅನ್ನೋದನ್ನ ಏನಂತೀವಿ, ಫಿಮೇಲ್ ಸ್ಟ್ರಾಬಿಲೈ ಇಸ್ ಇನ್ ದ ಮೆಗಾಸ್ಪೋರೋಫಿಲ್ ಅಂಡ್ ದಟ್ ವಿಲ್ ಬಿ in the megasporangia. Okay, the cone bearing megasporophils with ovules or megasporangia are called macrosporangiate. Okay, it is called a macrosporangiate. ಇದನ್ನ microsporangiate ಅಂತ ಕರಿತೀವಿ. ಸೊ microsporangiate, macrosporangiate are okay. ಇವಾಗ microsporangia ಬಗ್ಗೆ ಮಾತಾಡೋಣ. Microsporangiate is a microsporophyll which contains microsporangia. ಓಕೆನಾ, ಹಾಗೇನೆ macrosporangiate is a megasporophil which contains a megasporangia which is a female strobili. ಓಕೆನಾ, which is a female strobili. ಸೊ ಇವಾಗ then ಯುಸೆಲ್ಲಸ್ ಇವಾಗ reproduction time ಅಲ್ಲಿ fusion of the male and the female gametes ಆಗುತ್ತೆ. ovules are born in the mega, obviously megasporophills ಅಲ್ಲಿ ovules are formed and which are clustered inside the female cones. ಆಯ್ತಾ? ಸೊ megaspore of the mother cell divides meiotically to form megaspores. ಓಕೆನಾ, ಸೊ they basically form the megaspores. adi megasporangium develops into multicellular female gametophyte which bears two or more archegonia. ನಾವು ನೋಡಿದ್ವಿ ಆರ್ಕಿಗೋನಿಯಾ, ಆಂಥೆರೋಗೋನಿಯಾನು ನೋಡಿದ್ವಿ. ಓಕೆ, ಸೊ ಇವಾಗ ಡಿಫ್ರೆನ್ಸಸ್ ಏನು ನೋಡಬೇಕು ಅಂದರೆ, ಅನ್ಲೈಕ್ ಇನ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಲ್ಲಿ, ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮೇಲ್ ಅಂಡ್ ಫಿಮೇಲ್ ಗೆಮೆಟ್ಸ್ ಡು ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಫ್ರೀ ಲಿವಿಂಗ್ ಎಕ್ಸಿಸ್ಟೆನ್ಸ್. ಅಂದರೆ ಫ್ರೀ ಲಿವಿಂಗ್ ಇರಲ್ಲ. ಇವಾಗ ನಾವು ನೋಡಿದ್ವಿ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಲ್ಲಿ ಫ್ರೀ ಲಿವಿಂಗ್ ಇಂಡಿಪೆಂಡೆಂಟ್ ಆಗಿರ್ತಾರೆ. ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಫ್ರೀ ಲಿವಿಂಗ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಹಾಗಾಗಿ ದೇ ರಿಮೇನ್ ವಿದಿನ್ ಸ್ಪೊರಾಂಜಿಯಾ retained and the sporophyte. Okay, na? So the pollen grain is released from the microsporangium. They are carried in air currents and come in contact with the opening with the ovules born on megasporophil. So ivaga since we know idu independent existence irodilla ant gottidrinda naven helbodu andre pollen grains which are released from the microsporangiate, that is the microsporophyll, which is the male gamete, adu air due to air or due to any other kind of external factors inda bandbitu megasporophyll meet agutte and pollen tube iವಾಗ ನಾರ್ಮಲ್ ಇವಾಗ ಹೆಂಗಾಗತ್ತೆ, ಇದು ಸ್ಟಿಗ್ಮಾ ಸ್ಟೈಲ್ ಓವರಿ ಅಂತ ಇರುತ್ತಲ್ವಾ. ಸೊ ಆ ಸ್ಟಿಗ್ಮಾ ಸ್ಟೈಲ್ ಓವರಿ ಇದು ಜರ್ಮಿನೇಟ್ ಆಗಿ, ಸೊ pollen grains will get germinated. In the same way ಇಲ್ಲಿ pollen tube carrying the male gametes grows towards archegonia in the ovule. So ivaga archegonia illirutte. So pollen tube, this is the tube. Ivaga idu pollen grain. So pollen tube grain will have to grow towards the archegonia, and archegonia will have the female like the female parts, and so adna zygote thara adu ಮಾಡ್ಬಿಟ್ಟು ಎಂಬ್ರಿಯೋಗೆ ಲೀಡ್ ಮಾಡುತ್ತೆ. ಓಕೆ, ಸೊ ಇದು ರೀಪ್ರೊಡಕ್ಷನ್, ದಟ್ ಇಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಜಿಮ್ನೋಸ್ಪರ್ಮ್ಸ್ ನೋಡಿದ್ವಿ. ನಾವಿವಾಗ ಆಂಜಿಯೋಸ್ಪರ್ಮ್ಸ್ ಹೋಗೋಣ. ಏಂಜಿಯೋಸ್ಪರ್ಮ್ಸ್ ಲಾಸ್ಟ್ ಪ್ಲಾಂಟ್ ಸ್ಪೀಶೀಸ್ ಅಂದ್ರೆ ಮೋಸ್ಟ್ ಡೆವಲಪ್ಡ್ ಪ್ಲಾಂಟ್ ಸ್ಪೀಶೀಸ್ ಅಂತ ಹೇಳ್ಬೋದು. ಇಲ್ಲಿ ರೂಟ್ ಲೈಕ್, ಸ್ಟೆಮ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇರಲ್ಲ, ಬಟ್ ನಾರ್ಮಲ್ ರೂಟ್ಸ್, ನಾರ್ಮಲ್ ಸ್ಟೆಮ್ಸ್, ನಾರ್ಮಲ್ ಲೀವ್ಸ್ ಇರುತ್ತೆ. ಅದನ್ನ ನಾವು ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ನೋಡ್ತೀವಿ. ಸೊ ಇಲ್ಲಿ ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಬರುತ್ತೆ. ಸೊ ದಿಸ್ ಇವಾಗ ಫ್ಲವರ್ಸ್ ಇಸ್ ಒನ್ ಆಫ್ ದ ರೀಸನ್ಸ್ for the flower existence is for the beauty, but second reason is for sexual reproductions in angiosperms. Ivaga flower en madutte, it can be a bisexual flower or a unisexual flower. Bisexual flower bandittu en magutte, both male and female parts will be in the same flower. So in the same flower ivaga nav nodidvi bougainvillea ಅಲ್ಲಿ male and female parts
ಮೇಲ್ ಅಂಡ್ ಫಿಮೇಲ್ ಪಾರ್ಟ್ಸ್ ವಿಲ್ ಬಿ ಇನ್ ದ ಡಿಫ್ರೆಂಟ್ ಫ್ಲವರ್. ಬಟ್ ಅದೇನೆ ಇವಾಗ ನಾವು ಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ ಅಂದ್ರೆ ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲೂ ತುಂಬಾ ವೆರೈಟೀಸ್ ಇರುತ್ತೆ. ಹಂಗೇನೆ ನಾವಿವಾಗ ಬೇಸಿಕಲಿ ದೇ ಆರ್ ಡಿವೈಡೆಡ್ ಇಂಟು ಸೊ ಕಾಟಿಲೆಡನ್ಸ್ ಅಂತ ಬಂದ್ಬಿಟ್ಟು ಇಲ್ಲಿ ಸೀಡ್ ಇರುತ್ತಲ್ವಾ. ಸೊ ಇಲ್ಲಿ ಸೀಡ್ ಬಂದ್ಬಿಟ್ಟು ಇಟ್ ವಿಲ್ ಹ್ಯಾವ್ ಟೂ ಕಾಟಿಲೆಡನ್ಸ್. ಸೊ ಒನ್ ಕಾಟಿಲೆಡನ್ ವಿಲ್ ಬಿ ಡೈಕಾಟಿಲೆಡನ್ ಅಂಡ್ ಆಲ್ಸೋ ಇನ್ನೊಂದು ಮೊನೋಕಾಟಿಲೆಡನ್ಸ್. ಓಕೆ, ಸೊ ಡೈಕಾಟಿಲೆಡನ್ ಅಂದ್ರೆ ಟೂ ಪ್ಲೇಸಸ್ ಇರುತ್ತೆ ಇಲ್ಲಿ ಅಂಡ್ ಆಲ್ಸೋ ಮೊನೋಕಾಟಿಲೆಡನ್ಸ್ ಅಂದ್ರೆ ಹಿಂಗ್ ಬರುತ್ತೆ. ಓಕೆ, ಸೊ ಡೈಕಾಟಿಲೆಡನ್ಸ್ ಆರ್ ಮೊನೋಕಾಟಿಲೆಡನ್ಸ್ ಕೂಡ ಇರುತ್ತೆ. ಓಕೆ, ಸೊ ಪ್ಲಾಂಟ್ ಕಿಂಗ್ಡಮ್ ಬಂದ್ಬಿಟ್ಟು ಇವಾಗ ನಮಗೆ ಏನ್ ಮಾಡ್ಬೇಕು ಅಂದ್ರೆ, ಸೊ ದಿಸ್ ಇಸ್ ಬೇಸಿಕಲಿ ಹ್ಯಾವಿಂಗ್ ದ ಮೊನೋಕಾಟ್ಸ್ ಅಂಡ್ ಆಲ್ಸೋ ಡೈಕಾಟ್ಸ್. ಇವಾಗ ವುಲ್ಫಿಯಾ ಅನ್ನೋ ಒಂದು ಪ್ಲಾಂಟ್ ಸ್ಪೀಶೀಸ್ ಇರುತ್ತೆ. ಸೊ ಆ ವುಲ್ಫಿಯಾ ಅನ್ನೋದು ಏಂಜಿಯೋಸ್ಪರ್ಮ್ ಅಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾಂಟ್ ಸ್ಪೀಶೀಸ್ ಆಗುತ್ತೆ. ಓಕೆನಾ. ಸೊ ಇವಾಗ ನಮಗೆ ಗೊತ್ತು ವುಲ್ಫಿಯಾ ಇಸ್ ದ ಟಾಲ್ ಟ್ರೀ. ಯೂಕಲಿಪ್ಟಸ್ ಇಟ್ ಗ್ರೋಸ್ ಅಪ್ ಟು 100 meters. ಸೊ ಯೂಕಲಿಪ್ಟಸ್ ತುಂಬಾ ಅಂದ್ರೆ ತುಂಬಾ ಫ್ರೇಗ್ರೆಂಟ್ ಆಗಿರುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಸೊ ದಿಸ್ ಇಸ್ ಆಲ್ ಆಫ್ ದಿಸ್ ನಾವು ಡೇ ಟು ಡೇ ನೋಡೋದು ಏಂಜಿಯೋಸ್ಪರ್ಮ್ಸ್ ಇರುತ್ತಲ್ವಾ. ಸೊ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ನಾವು ಡೇ ಟು ಡೇ ನೋಡೋ ಪ್ಲಾಂಟ್ಸ್ ತುಂಬಾ ಇರುತ್ತೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ನೋ. ನಾವಿವಾಗ ಸಮ್ಮರಿ ಡೈಕಾಟಿಲೆಡನ್ಸ್ ಮೊನೋಕಾಟಿಲೆಡನ್ಸ್ ನಾವು ನೋಡಿದ್ವಿ ಅಲ್ವಾ. ಇವಾಗ ನಾವು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಏನೇನು ನೋಡಿದ್ವಿ. ಸೊ ಲೆಟ್ಸ್ ಗೋ ಥ್ರೂ ದ ಸಮ್ಮರಿ ಒನ್ಸ್. ಸೊ ಆ ಸಮ್ಮರಿಲಿ ಹೆಂಗ್ ಹೋಗೋಣ ಅಂದ್ರೆ, ಇವಾಗ ಆಲ್ಗೆ ಆಯ್ತು, ಬ್ರಯೋಫೈಟ್ಸ್ ಆಯ್ತು, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಸೊ ಆಲ್ಗೆ ಆರ್ ಕ್ಲೋರೋಫಿಲ್ ಬೇರಿಂಗ್, ಸಿಂಪಲ್ ಥೈಲಾಯ್ಡ್, ಆಟೋಟ್ರೋಫಿಕ್, ಲಾರ್ಜ್ಲಿ aquatic organisms. Correct alva. So why do we call it largely aquatic? Because they are mostly found in water. Correct alva. So that is algae. Ivaga algae, it will be helpful for us both in storing the food as well as it provides a large and ತುಂಬಾ ಜನಕ್ಕೆ ಅದು ಫುಡ್ ಪ್ರೊವೈಡ್ ಮಾಡುತ್ತೆ, ಸ್ಟೋರೇಜ್ ಆಫ್ ಫುಡ್ ಇರುತ್ತೆ. ಸೊ ಇವಾಗ 3 classes ಇರುತ್ತೆ ಆಲ್ಗೆಲಿ: ಕ್ಲೋರೋಫೈಸಿ, ಥಿಯೋಫೈಸಿ, ರೋಡೋಫೈಸಿ. ಕರೆಕ್ಟ್ ಅಲ್ವಾ. ಕ್ಲೋರೋಫೈಸಿ ಇಸ್ ಗ್ರೀನ್ ಆಲ್ಗೆ, ಥಿಯೋಫೈಸಿ ಇಸ್ ಬ್ರೌನ್ ಆಲ್ಗೆ, ರೋಡೋಫೈಸಿ ಇಸ್ ರೆಡ್ ಆಲ್ಗೆ. ಸೊ ಇಲ್ಲಿ ಫ್ಯೂಕೋಜಾಂಥಿನ್ ಅನ್ನೋದಿರುತ್ತೆ, ರೋಡೋಫೈಸಿನಲ್ಲಿ ಫೈಕೋ ಎರಿಥ್ರಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಬೇಸಿಕಲಿ ಫ್ಯೂಕೋಜಾಂಥಿನ್ ಅಂಡ್ ಸೈಕೋ ಎರಿಥ್ರಿನ್. ಓಕೆನಾ. ಸೊ ಆ ಥರ ಆಲ್ಗೆನಲ್ಲಿ ಕ್ಲಾಸಿಫಿಕೇಶನ್ ಆಗುತ್ತೆ ಅಂಡ್ ದ ಡಿಫ್ರೆಂಟ್ ನಂಬರ್ ಆಫ್ ಫ್ಲಾಜಿಲ್ಲಾ ಅದು ಕೂಡ ನಾವು ನೋಡಿದ್ವಿ. ಕರೆಕ್ಟ್ ಅಲ್ವಾ. ಹಾ, ಓಕೆ. ಸೊ ನಾವು ಇವಾಗ ನೆಕ್ಸ್ಟ್ ನೋಡ್ಬೇಕಾಗಿರೋದು ಏನು? ಸೊ ನೆಕ್ಸ್ಟ್ ನೋಡ್ಬೇಕಾಗಿರೋದು asexual reproduction ಆಗುತ್ತಾ? ಎಸ್. sexual reproduction ಆಗುತ್ತಾ? ಎಸ್. ಸೊ ವೆಜಿಟೇಟಿವ್ reproduction happens by fragmentation. asexual reproduction ಅಲ್ಲಿ ಸ್ಪೋರ್ಸ್ ಬರುತ್ತೆ. sexual reproduction ಅಲ್ಲಿ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ಕೂಡ ಆಗುತ್ತೆ. ಸೊ ಇವಾಗ ಬ್ರಯೋಫೈಟ್ಸ್ ಆರ್ ಪ್ಲಾಂಟ್ಸ್ ವಿಚ್ ಕ್ಯಾನ್, ಇವಾಗ ನಾವು ಆಲ್ಗೆ ಫಿನಿಶ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ. ಸೊ ಆಲ್ಗೆ ಅಂತೂ ಫಿನಿಶ್ ಆಯ್ತು. ನಾವು ಇವಾಗ ನೆಕ್ಸ್ಟ್ ನೋಡೋದು ಬ್ರಯೋಫೈಟ್ಸ್ ನೋಡ್ತೀವಿ. ಬ್ರಯೋಫೈಟ್ಸ್ ನಾವು ಏನೇನು ಹೇಳಿದ್ವಿ? ಬ್ರಯೋಫೈಟ್ಸ್ ದೇ ರಿಕ್ವೈರ್ ವಾಟರ್ ಫಾರ್ ವಾಟ್? ದೇ ಬೇಸಿಕಲಿ ರಿಕ್ವೈರ್ ವಾಟರ್ ಫಾರ್ sexual reproduction. Correct alva. They require water for sexual reproduction. That is because the andre male to male gamete, female gamete hatra ಹೋಗಬೇಕಾದ್ರೆ it requires water. ಕರೆಕ್ಟ್ ಅಲ್ವಾ. ಹಾ. ಸೊ ಇವಾಗ ನೆಕ್ಸ್ಟ್ ನೋಡ್ಬೇಕಾಗಿರೋದೇನು? ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ ಅಂಡ್ ಮೋರ್ ಡಿಫ್ರೆನ್ಶಿಯೇಟೆಡ್ ದ್ಯಾನ್ ಆಲ್ಗೆ. ದೋ ಇಟ್ ಹ್ಯಾಸ್ ಥೈಲಸ್ ಲೈಕ್ ಬಾಡಿ, ವಿ ಕ್ಯಾನ್ ಕನ್ಸಿಡರ್ ದಟ್ ಇಟ್ ಇಸ್ ಮೋರ್ ಡಿಫ್ರೆನ್ಶಿಯೇಟೆಡ್ ವೆನ್ ಕಂಪೇರ್ಡ್ ಟು ಆಲ್ಗೆ. ಎಸ್. ಅಂಡ್ ನೆಕ್ಸ್ಟ್ ನೋಡ್ಬೇಕಾಗಿರೋದು ನಮಗೆ ರೈಸಾಯ್ಡ್ಸ್ ಅನ್ನೋದು. ವಾಟ್ ಆರ್ ದೀಸ್ ರೈಸಾಯ್ಡ್ಸ್? ಸೊ ರೈಸಾಯ್ಡ್ಸ್ ಅನ್ನೋದು ದೇ ಬೇಸಿಕಲಿ ರೆಪ್ರೆಸೆಂಟ್ ದ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಇನ್ಸೈಡ್ ದಿ bryophytes, but they're actually not roots, but they are root-like structures ashte. Okay, so they are basically root-like structures baratte inside the rhizoids. Ivaga now they have thallus-like body, but they are erect in nature. Bryophytes are divided into liverworts and mosses. The plant body of liverworts is thalloid and also dorso-ventricle in nature, and bryophytes is a gamete producing and is called as a gametophyte. Adralli male sex organs irutte, that is called anthe
ರೇಡಿಯಾ and the female sex organ ಇರುತ್ತೆ, that is called archegonia. Male and the female gametes are produced, and these produced male and female gametes, they help in the production of the zygote, which further develops into the plant body. Okay, so ivaga in pteridophytes is the male plant body sporophyte, which is differentiated into two roots, stem and leaves. But ಅಲ್ಲಿ predominant ಅಂದ್ರೆ ಇಲ್ಲಿ sporophyte ಬರುತ್ತೆ, but not so dominant ಅಂದ್ರೆ prophyta ಬರುತ್ತೆ. ಸೊ ಹಂಗಾಗಿ ಸೊ ನಾವ್ ಅಲ್ಲಿ ನೋಡ್ಬೇಕು. ಸೊ ಆಂಥೆರಿಡಿಯಾ ಆರ್ಕಿಗೋನಿಯಾ ನಾವು ರಿಪ್ರೊಡಕ್ಷನ್ ಕೂಡ ನೋಡಿದ್ವಿ. ಸೊ ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಇನ್ ವಿಚ್ ಓವ್ಯೂಸ್ ಆರ್ not enclosed by ovary wall. So ಅದಕ್ಕೆ ನಾವು ovules, since ovules are not enclosed in the ovary wall, they are basically called naked seeds. Okay, they are said to have naked seeds. ಅದಕ್ಕೆ ಇವ್ರ ನೇಮ್ ಬಂದಿರೋದು ಜಿಮ್ನೋಸ್ಪರ್ಮ್ಸ್. ಜಿಮ್ನೋ ಅಂದ್ರೆ naked. Okay, ಜಿಮ್ನೋಸ್ಪರ್ಮ್ಸ್ ಅಂದ್ರೆ naked seeded plants or naked seeded organisms. So fertilization ಆದ್ಮೇಲೆ the seeds remain exposed, and therefore these plants are called naked seeded plants. Okay, so ivaga gymnosperms produce microspores and megaspores, and microspores are born in microsporangia, and megasporangia will bear the megaspores. Okay na, so ivaga sporophylls born on the sporophylls. So same sporophyll ಮೇಲೆ ಇರುತ್ತೆ, ಅವ್ರಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಅದಕ್ಕೆ ಮೇಲು ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಹತ್ರ ಹೋಗ್ಬೇಕಾದ್ರೆ they need external factors. ಸರಿನಾ, ಇವಾಗ that is cell in angiosperms, and also following fertilization zygote develops into embryo and ovules into the seeds. So ಯಾವಾಗಲೂ ನೋಡ್ಬೇಕು ನಾವು zygote ಏನಾಗುತ್ತೆ, zygote will produce the embryo. ಓಕೆನಾ, ಸೊ ಎಂಬ್ರಿಯೋ ನಲ್ಲಿ ಸೀಡ್ಸ್ ಇರತ್ತಲ್ವಾ, ಸೊ ಯಾವ್ದು ಸೀಡ್ಸ್ ಇದಾಗೋದು, ಓವ್ಯೂಲ್ಸ್ ಇರತ್ತಲ್ವಾ. ಸೊ ಓವ್ಯೂಲ್ಸ್ ಸೀಡ್ಸ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಓವ್ಯೂಲ್ಸ್ will be converted into seeds. So zygote will be converted into embryo and ovules will be converted into seeds. Now ಇವಾಗ angiosperms are divided into two classes. ಅದು ಯಾವ classes, dicotyledonous and monocotyledonous. ಓಕೆನಾ, ಅಷ್ಟೇ ಮುಗೀತು. ನಾವು ಇವಾಗ ಎಕ್ಸರ್ಸೈಸ್ ಪಾರ್ಟಿಗೆ ಹೋಗೋಣ. ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಕ್ವೆಶನ್ ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ, ವಾಟ್ ಇಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ ಅನ್ನೋದು. ಇವಾಗ ವೆನ್ ಅಂಡ್ ವೇರ್ ಡಸ್ ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಇನ್ ದ ಲೈಫ್ ಸೈಕಲ್ ಆಫ್ ಲಿವರ್ವರ್ಟ್ ಮಾಸಸ್ ಅಂಡ್ ಇದು. ಓಕೆ, ಸೊ ಲಿವರ್ವರ್ಟ್ ಮಾಸ್ ಅಂಡ್ ಫರ್ನ್ ಅಲ್ಲಿ ಡ್ಯೂರಿಂಗ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಸ್ಪೋರೋಫೈಟ್ ಫೇಸ್ ಆಫ್ ದ ಪ್ಲಾಂಟ್ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ after meiosis, which happens in the spore mother cells. Okay, so sporophyte phase alli haploid agi, that is n number of chromosomes alli spore mother cells alli form agutte ellalli, that is in the liverwort, mosses, ferns alli. But gymnosperms alli enagutte, gymnosperms angiosperms alli meiosis takes place in the anther and ovary during formation of pollen grains and ovules. Ivaga gymnosperms angiosperms nalli, so illi it will be basically happening inside the, see iವಾಗ ಮೇಲ್ ಪ್ಲಾಂಟ್ ಬಂದ್ರೆ ಇಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ಸೈಡ್ ದಿ ಆಂಥರ್, ಫೀಮೇಲ್ ಬಂದ್ರೆ ಇವಾಗ ಇಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ಸೈಡ್ ದಿ ಓವರಿ. ಅಚ್ಚಾ, ಓಕೆನಾ. ಸೊ ಇವಾಗ ಆಂಥರ್ ಅಲ್ಲಿ ಆದ್ರೆ ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಪೋಲನ್ ಗ್ರೇನ್, and also female ovary nalagre it will be producing the ovules. Okay na, so idನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. So that is inside the gymnosperms and angiosperms. Name 3 groups of plants that bear archegonia. Briefly discuss the life cycle of each of them. So ivaga 3 plant group species which will bear the archegonia, and also that is the life cycle of gymnosperms. So ivaga ನಾವು ನೋಡಿದ್ವಿ bryophytes, pteridophytes, gymnosperms are the 3 basic plant group species which has the archegonia. Okay na, so archegonia yadyadರಲ್ಲಿ ಇರುತ್ತೆ. Archegonia will be basically present in 3 plant species, and what are those 3 plant species? So first one is the bryophytes. Okay, so first one bryophytes, second one pteridophytes, okay, then third one gymnosperms. These are the 3 things which bears the archegonia. And brief now life cycle already ನೋಡಿದ್ವಿ, ಟೆಕ್ಸ್ಟ್ ಬುಕ್ ಓದಿ, ಅಲ್ಲಿ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ರಿವೈಸ್ ಮಾಡ್ಕೊಳ್ಳಿ, ಈ ವಿಡಿಯೋ ಪುನಃ ನೋಡಿ. ಬಟ್ ಅಷ್ಟೇ, ಅಂದ್ರೆ ಇವಾಗ ಇದು ಮೇನ್ ಆಗಿ ಆಗ್ತಾ ಇರಬೇಕು. ನೀಟಲ್ಲೂ ಬ್ರಯೋಫೈಟ್ಸ್ ಇದೇ ಕೇಳೋದವರು 3 ಬೇಸಿಕ್ ಪ್ಲಾಂಟ್ ಸ್ಪೀಶೀಸ್ ವಿಚ್ ಹ್ಯಾಸ್ ಆರ್ಕಿಗೋನಿಯಾ, ಆರ್ ಡಸ್ algae or angiosperms have archegonia? No, only 3 species, bryophytes, pteridophytes and gymnosperms ಮಾತ್ರ ಆರ್ಕಿಗೋನಿಯಾ ಇರೋದು.
ಸರಿನಾ? ಓಕೆ. ಸೊ ಮೆನ್ಷನ್ ದ ಪ್ಲಾಯ್ಡಿ ಆಫ್ ದ ಫಾಲೋಯಿಂಗ್. ಪ್ಲಾಯ್ಡಿ ಅಂದರೆ ಇವಾಗ ನಾವು ನೋಡಿದ್ವಿ 2n ನಂಬರ್ ಆಫ್ ಕ್ರೋಮೋಸೋಮಾ, n ನಂಬರ್ ಆಫ್ ಕ್ರೋಮೋಸೋಮಾ. n ನಂಬರ್ ಆಫ್ ಕ್ರೋಮೋಸೋಮಾ ಅಂದರೆ n ನಂಬರ್ ಆಫ್ ಕ್ರೋಮೋಸೋಮ್ ಅಂದರೆ ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ವಿ. ಓಕೆ, 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಡಿಪ್ಲಾಯ್ಡ್ ಅಂತ ಹೇಳಿದ್ವಿ. ಕರೆಕ್ಟಾ? ಸೊ ಇವಾಗ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಡಿಪ್ಲಾಯ್ಡ್ ಅಂತ ಹೇಳಿದ್ವಿ, n ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ವಿ. ಇವಾಗ ನಾವು ನೋಡೋಣ ಪ್ರೈಮರಿ, ಇವಾಗ ಅದನ್ನೇ ಹೇಳಬೇಕು. ಸೊ ಪ್ರೋಟೋನೆಮ್ಮಾ ಸೆಲ್ ಆಫ್ ದ ಮಾಸ್. ಸೊ ಪ್ರೋಟೋನೆಮ್ಮಾ ಸೆಲ್ ಆಫ್ ದ ಮಾಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ? n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಮಾಸಸ್ ಅಲ್ಲಿ ಪ್ರೋಟೋನೆಮ್ಮಾ ಸೆಲ್ ಹ್ಯಾಸ್ n ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ಇದು ಪ್ಲಾಯ್ಡಿ ಏನು? ಹ್ಯಾಪ್ಲಾಯ್ಡ್ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಇಟ್ ಇಸ್ ಹ್ಯಾಪ್ಲಾಯ್ಡ್. ನಾವು ಇವಾಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇನ್ ಡೈಕಾಟ್. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇನ್ ಡೈಕಾಟ್ ಏನು? ಎಷ್ಟು ನಂಬರ್? ಇದು ಗೊತ್ತಿರಬೇಕು. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇನ್ ಡೈಕಾಟ್ ಅಲ್ಲಿ ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀರಾ. ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಲ್ಲಿ ಯಾವಾಗಲೂ 3n ಇರುತ್ತೆ. ಒಂದು ಇಟ್ ವಿಲ್ ಬಿ ಝೈಗೋಟ್ ಫಾರ್ಮ್ಡ್, ಒಂದು ಬರುತ್ತೆ ದಟ್ ವಿಲ್ ಬಿ 2n. ಇನ್ನೊಂದು ಹ್ಯಾಪ್ಲಾಯ್ಡ್ ಬರುತ್ತೆ, ಆಯ್ತಾ? ದಟ್ ಇಸ್ ಹ್ಯಾಪ್ಲಾಯ್ಡ್ ಬರುತ್ತೆ. ಸೊ ದಟ್ ಇಸ್ n ಬರುತ್ತೆ. ಸೊ ಓವರ್ ಆಲ್ ದಟ್ ಇಸ್ 3n. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ 3n ಇರುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಟ್ರಿಪ್ಲಾಯ್ಡ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇನ್ ಡೈಕಾಟ್ ನೆಕ್ಸ್ಟ್ ಚಾಪ್ಟರ್ ಓದ್ತೀರಾ. ಲೀಫ್ ಸೆಲ್ ಆಫ್ ಅ ಮಾಸ್. ಲೀಫ್ ಸೆಲ್ ಆಫ್ ಅ ಮಾಸ್ ಆಬ್ವಿಯಸ್ಲಿ ಇಟ್ ಇಸ್ ಹ್ಯಾಪ್ಲಾಯ್ಡ್, ದಟ್ ಇಸ್ n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಸೊ ನಾನು ಬರೀ n ನಂಬರ್ ಆಫ್ ಕ್ರೋಮೋಸೋಮ್ ಅಥವಾ ಇದು ಅಂತ ಬರಿತಾ ಇರ್ತೀನಿ. ಸರಿನಾ? ಸೊ n ನಂಬರ್ ಆಫ್ ಕ್ರೋಮೋಸೋಮ್ಸ್ ದಟ್ ಇಸ್ haploid. Prothallus cell of a fern. Prothallus cell n number of chromosome irutte, so that is haploid. Gemma cells in Markinchia. Gemma cell in Markinchia, again it has n number of chromosomes, so adakke haploid obviously. Meristem cell of monocot. Meristem cell of monocot ಅಲ್ಲಿ ಏನು ಬರುತ್ತೆ? 2n ನಂಬರ್ ಆಫ್ monocot dicot. monocot dicot ಅಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ನಾರ್ಮಲ್ ಪ್ಲಾಂಟ್ ಸ್ಪೀಶೀಸ್ ಇನ್ ಗ್ಯಾಪ್ ಕಾಯ್ಕೊಡಿ. ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ಅದನ್ನ ನಾವು ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಓವಮ್ ಆಫ್ ಲಿವರ್ವೋರ್ಟ್. ಓವಮ್ ಅನ್ನೋದು ಗ್ಯಾಮೇಟ್. ಗ್ಯಾಮೇಟ್ ಅಂದ ತಕ್ಷಣ ಇಟ್ ವಿಲ್ ಆಬ್ವಿಯಸ್ಲಿ ಬಿ n ನಂಬರ್ ಆಫ್ ಕ್ರೋಮೋಸೋಮ್. ಸೊ ಓವಮ್ ಆಫ್ ಲಿವರ್ವೋರ್ಟ್ ಅಂದ್ರೆ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಅದಕ್ಕೆ ಹ್ಯಾಪ್ಲಾಯ್ಡ್. ಝೈಗೋಟ್ ಆಫ್ ಫರ್ನ್. ಸೊ ಝೈಗೋಟ್ ಹೆಂಗ್ ಫಾರ್ಮ್ ಆಗುತ್ತೆ? ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ n, ಫೀಮೇಲ್ ಗ್ಯಾಮೆಟ್ n. ಸೊ ಟುಗೆದರ್ ಇಟ್ ಫಾರ್ಮ್ಸ್ 2n ನಂಬರ್ ಆಫ್ ಗ್ಯಾಮೆಟ್ಸ್. ಸೊ ಅದಕ್ಕೆ ಅದನ್ನ ನಾವು ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಓಕೆ, ರೈಟ್ ಅ ನೋಟ್ ಆನ್ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಅಂಡ್ ಜಿಮ್ನೋಸ್ಪರ್ಮ್ಸ್. ಆಲ್ಗೆಲ್ಲೇ ನಾವು ನೋಡಿದ್ವಿ. ಸೊ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಇಟ್ಸ್ ಯೂಸ್ಡ್ ಇನ್ ದ ಕ್ಲೋರೆಲ್ಲಾ ಅನ್ನೋದು ಇಟ್ ವಿಲ್ ಬಿ ಯೂಸ್ಡ್ ಇನ್ ದ ಸ್ಪೇಸ್ ಆಲ್ಸೋ. ಆಮೇಲೆ ಆಲ್ಜಿನ್, ಕ್ಯಾರಿಜಿನ್ ಅನ್ನೋದು ಕೆಮಿಕಲ್ಸ್, ದಟ್ ಈಸ್ ಹೈಡ್ರೋಕೊಲಾಯ್ಡ್ಸ್ ಕೂಡ ಫಾರ್ಮ್ ಆಗುತ್ತೆ. ಹೈಡ್ರೋಕೊಲಾಯ್ಡ್ಸ್ ಫಾರ್ಮೇಷನ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಆ ಥರ ನಾವು ಎಕನಾಮಿಕಲ್ ಇಂಪಾರ್ಟೆನ್ಸ್ ನೋಡಿದ್ವಿ. ಹಾಗೇನೆ ನಾವಿವಾಗ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್ ನೋಡ್ಬೇಕಾಗತ್ತೆ. ಸೊ ಇವಾಗ ಜಿಮ್ನೋಸ್ಪರ್ಮ್ಸ್ ಬಂದ್ಬಿಟ್ಟು ಮೇನ್ ಥಿಂಗ್ ವೈ ಇಟ್ ಇಸ್ ಯೂಸ್ಡ್ ಆರ್ನಮೆಂಟಲ್ಸ್. ಗ್ಯಾಪ್ ಇಟ್ಕೊಳ್ಳಿ, ಆರ್ನಮೆಂಟಲ್. ಸೊ ಇಟ್ ಇಸ್ ಇವಾಗ ನಾವು ನೋಡಿದ್ವಿ, ನಾವು ಕೆಲವು ಫ್ಯಾಮಿಲೀಸ್ ಅಲ್ಲಿ, ಕೆಲವು ಮನೆಗಳಲ್ಲಿ ಶೋಕೇಸ್ ಅಲ್ಲಿ ಪ್ಲಾಂಟ್ ಇರ್ತಾರೆ, ಶೋಕಿ ಪ್ಲಾಂಟ್ ಇಟ್ಟಿರ್ತಾರಲ್ವಾ, ಅಂದ್ರೆ ಸುಮ್ಮನೆ ಫಾರ್ ಫನ್, ಸುಮ್ಮನೆ ಫಾರ್ ಶೋಯಿಂಗ್ ಆಫ್. ಸೊ ಅದನ್ನ ಜಿಮ್ನೋಸ್ಪರ್ಮ್ಸ್ ಯೂಸ್ ಮಾಡುತ್ತೆ. ಸೊ ದೇರ್ ಫೋರ್ ದೇ ಆರ್ ಕಾಲ್ಡ್ ಆರ್ನಮೆಂಟಲ್ ಪ್ಲಾಂಟ್ಸ್. ಅಂಡ್ ಆಲ್ಸೋ ಕೋನಿಫರ್ಸ್ ಲೈಕ್ ಪೈನ್ ಇರುತ್ತೆ, ಸೆಡಾರ್ ಇರುತ್ತೆ. ಓಕೆ, ಅದು ಸೋರ್ಸಸ್ ಆಫ್ ಸಾಫ್ಟ್ ವುಡ್ ಆಗುತ್ತೆ. ಅಂಡ್ ದಿ ಸಾಫ್ಟ್ ವುಡ್ ಇಟ್ ಇಸ್ ಬೇಸಿಕಲಿ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಅಂಡ್ ಪ್ಯಾಕಿಂಗ್. ಓಕೆ, ಸೊ ಫಸ್ಟ್ ಥಿಂಗ್ ನಾವು ನೋಡ್ಬೇಕಾಗಿರೋದು ಫಿಫ್ತ್ ಕ್ವೆಶನ್ ಅಲ್ಲಿ ಏನು? ಫಿಫ್ತ್ ಕ್ವೆಶನ್ ಅಲ್ಲಿ ನೋಡ್ಬೇಕಾಗಿರೋದು ornamental use. Okay, second one, it will be used as soft wood. Conifers will be used as soft wood, and this soft wood is used in packing purposes and also in other purposes. ಆಮೇಲೆ next thing in construction purposes ಅಲ್ಲೂ ಯೂಸ್ ಮಾಡ್ತೀವಿ. ಆ್ಯಂಡ್ ಮೆಡಿಕಲ್ ಯೂಸಸ್ ಅಲ್ಲಿ ಏನೇನು ಬರುತ್ತೆ? ಸೊ ಮೆಡಿಕಲ್ ಪರ್ಪಸಸ್ಗೆ ಅಂದರೆ ಇಟ್ ವಿಲ್ ಆ್ಯಕ್ಟ್ ಆಸ್ ಆ್ಯಂಟಿ ಕ್ಯಾನ್ಸರಸ್, ಅಂದರೆ ಕ್ಯಾನ್ಸರ್ ಅಗೇನ್ಸ್ಟ್ ಕೂಡ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಟ್ಯಾಕ್ಸಾಲ್ ಅನ್ನೋ ఒక ಡ್ರಗ್, ಟ್ಯಾಕ್ಸಸ್ ಅನ್ನೋ ಒಂದು ಪ್ಲಾಂಟ್ ಇಂದ ತಗೊಳ್ತಾರೆ. ಸೊ ಟ್ಯಾಕ್ಸಾಲ್ ಅನ್ನೋ ಒಂದು ಡ್ರಗ್ ಇದೆ, ಅದು ಟ್ಯಾಕ್ಸಸ್ ಅನ್ನೋ ಪ್ಲಾಂಟ್ ಇಂದ ಡಿರೈವ್ ಆಗಿರೋದು. ಸೊ ಅದು ಕೂಡ ಮೆಡಿಕಲ್ ಯೂಸಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಆಸ್ತಮಾ ಅಂಡ್ ಬ್ರಾಂಕೈಟಿಸ್. ಸೊ ಆಸ್ತಮಾ ಬ್ರಾಂಕೈಟಿಸ್ ಅನ್ನ ಕ್ಯೂರ್ ಮಾಡೋದ್ರಲ್ಲಿ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಟರ್ಪೆಂಟೈನ್ ಆಯಿಲ್ ಕೇಳಿಸ್ಕೊಂಡಿದ್ದೀರಾ? ಟರ್ಪೆಂಟೈನ್ ಇಸ್ ಅ ಟೈಪ್ ಆಫ್ ರೆಸಿನ್. ಓಕೆ, ಸೊ ಇಟ್ ಇಸ್ ಆಲ್ಸೋ ಇವಾಗ ಫೋರ್ತ್ ಒನ್ ಅಂದ್ರೆ ಟರ್ಪೆಂಟೈನ್.
turpentine. So turpentine, it is a resin, it is a type of resin, and it is used in construction and decoration purposes also. Adu one of the idu. Okay, both gymnosperms, angiosperms bear seeds. Then why are they classified separately? So we know gymnosperms are naked seeded, angiosperms are not naked seeded, they have flow seeds. Okay na, so ಅದಕ್ಕೆ ನಾವು ಗೊತ್ತಾಗಿರಬೇಕು that they are classified separately because these gymnosperms lack any covering ಇರೋದ್ರಿಲ್ಲ ಸೀಡ್ ಮೇಲೆ, ಬಟ್ angiosperms that is fruit ಇರುತ್ತೆ ಅಲ್ವಾ, ಸೊ ಇವಾಗ ಫ್ರೂಟ್ ವಿಲ್ ಬಿ ಕವರಿಂಗ್ ದ ಸೀಡ್. ಇದು ಫ್ರೂಟ್ ಆದ್ರೆ ಇದು ಸೀಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫ್ರೂಟ್ ಇದು ಸೀಡ್, ಸೊ ದಟ್ ಈಸ್ ಇನ್ಸೈಡ್ ದ angiosperm. ಬಟ್ gymnosperms ಅಲ್ಲಿ ಫ್ರೂಟ್ ಇರುತ್ತೆ, ಫ್ರೂಟ್ ಇರೋದ್ರಿಲ್ಲ, ಬರೀ ನಮಗೆ ಸೀಡ್ ಇರುತ್ತೆ. ಸೊ ಫ್ರೂಟ್ ಇಲ್ಲದೆ ಇರೋದ್ರಿಂದ ನಾವ್ ಏನ್ ಹೇಳ್ಬೋದು, gymnosperms are naked seeded while angiosperms are not naked seeded. So for that reason they are classified differently or separately. What is heterospory? Okay, so heterospory andre adon phenomena. It is a phenomena where two kinds of spores are produced by the same plant, and that is called as heterospory. So two different kinds of spores, okay, they are produced in the ಸೇಮ್ ಪ್ಲಾಂಟ್. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವು ನೋಡಿದ್ವಿ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಏನಾಯ್ತು, ಮೆಗಾಸ್ಪೋರ್, ಮೈಕ್ರೋಸ್ಪೋರ್ ಎರಡೂ ಸೇಮ್ ಪ್ಲಾಂಟ್ ಅಲ್ಲೇ ಪ್ರೊಡ್ಯೂಸ್ ಆಯ್ತು. ಸೊ ಸೇಮ್ ಪ್ಲಾಂಟ್ ಅಲ್ಲೇ ಪ್ರೊಡ್ಯೂಸ್ ಆದ್ರಿಂದ ಅದು ಟ್ರಾನ್ಸ್ಫರಿಂಗ್ಗೆ ತುಂಬಾ ಇದಾಗಲ್ಲ. ಸೊ ಸೀಡ್ ಹ್ಯಾಬಿಟ್ ಕೂಡ ಇಟ್ ವಿಲ್ ಬಿ ಅ ವೆರಿ ಕ್ರೂಷಿಯಲ್ ಎವಲ್ಯೂಷನ್, ಕರೆಕ್ಟ್ ಅಲ್ವಾ? ಸೊ ದಸ್ ಇಟ್ ಇಸ್ ಕನ್ಸಿಡರ್ಡ್ ಅ ಕ್ರೂಷಿಯಲ್ ಸ್ಟೆಪ್ ಇನ್ ಎವಲ್ಯೂಷನ್ ಆಸ್ ಇಟ್ ಇಸ್ ಅ ಪ್ರಿಕರ್ಸರ್ ಟು ಸೀಡ್ ಹ್ಯಾಬಿಟ್. ಸೊ ಹೆಟಿರೋಸ್ಪೋರಿ ಇಸ್ ಅ ಪ್ರಿಕರ್ಸರ್ ಅಂದ್ರೆ ಇಟ್ ಇಸ್ ಲೈಕ್ ಇಟ್ ಕಮ್ಸ್ ಬಿಫೋರ್ ಸೀಡ್ ಹ್ಯಾಬಿಟ್ ಅನ್ನೋ ತರ. ಸೊ ಹೆಟ್ರೋಸ್ಪೋರಿ ಆದ್ಮೇಲೆ ಸೀಡ್ ಹ್ಯಾಬಿಟ್ ಅನ್ನೋ ಒಂದು ನೋಡಿದ್ವಿ ಅಲ್ವಾ, ಸೀಡ್ ಹ್ಯಾಬಿಟ್ ನೋಡಿದ್ವಿ. ಇಟ್ ಇಸ್ ಆಲ್ಸೋ ಫಿನಾಮಿನಾ. So heterospory is a precursor to seed habit, and it is a phenomena wherein two different spores, okay, where two different spores are two kinds of spores, two different kinds of spores are born by the same plant. Okay, so ಇವಾಗ suitable examples ಕೊಟ್ಬಿಟ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಆರ್ಕಿಗೋನಿಯಂ, ಐಸೋಗ್ಯಾಮಿ ಅಂದರೆ ಏನು? ಸೊ ಬೇಸಿಕಲಿ ಐಸೋಗ್ಯಾಮಿ ಅಂದರೆ ನಾವು ಹೇಳ್ಬೋದು ಇಟ್ ಇಸ್ ದ ಸೇಮ್ ಕೈಂಡ್ ಆಫ್ ಇದು. ಸೊ ನಂಬರ್ ಆಫ್ ಗ್ಯಾಮೆಟ್ಸ್ ಆರ್ ದ ಸಿಮಿಲರ್ ಸೈಜ್ಡ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗೋದು ಐಸೋಗ್ಯಾಮಿ. ಡಿಪ್ಲಾಂಟಿಕ್ ಅಂದರೆ ಏನು? ಹ್ಯಾಪ್ಲಾಂಟಿಕ್ ಅಂದರೆ ಏನು? ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂದರೆ ಮೇನ್ ಪ್ಲಾಂಟ್ ಸ್ಪೀಶೀಸ್ ಆರ್ ಮೇನ್ ಪೇರೆಂಟ್ ಪ್ಲಾಂಟ್ ಇರುತ್ತಲ್ವಾ, ಸೊ ಆ ಪೇರೆಂಟ್ ಪ್ಲಾಂಟ್ 2n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಎಕ್ಸಾಂಪಲ್ ಸ್ಪೋರೋಫೈಟ್ಸ್. ಓಕೆ, ಸೊ ಆರ್ಕಿಗೋನಿಯಂ ಅಂದರೆ ಏನು? ಫಿಮೇಲ್ ರಿಪ್ರೊಡಕ್ಷನ್ ಆರ್ಗನ್. ಆಂಥೆರಿಡಿಯಂ ಅಂದರೆ ಏನು? ಮೇಲಲ್ಲಿ ಬರುತ್ತೆ. ಸೊ ಪ್ರೋಟೋನೆಮ್ಮಾ ಅಂದರೆ ಏನು? ಫಸ್ಟ್ ಸ್ಟೇಜ್ ಆಫ್ ಲೈಫ್ ಸ್ಪೀಶೀಸ್ ಆಫ್ ಮಾಸಸ್. ಓಕೆನಾ? ಸೊ ಪ್ರೋಟೋನೆಮ್ಮಾ ಸ್ಟೇಜ್ ನೋಡಿದ್ವಿ ಆ್ಯಂಡ್ ಇನ್ನೊಂದು ಸ್ಲೀಪಿ ಸ್ಟೇಜ್ ನೋಡಿದ್ವಿ. ಪ್ರೋಟೋನೆಮ್ಮಾ ಸ್ಟೇಜು ಫಸ್ಟ್ ಸ್ಟೇಜ್ ಇನ್ ದ ಮಾಸ್. ಓಕೆ, ಸೊ ಬೇಸಿಕಲಿ ಕೀವರ್ಡ್ಸ್ ಜ್ಞಾಪಕ ಇಟ್ಕೊಳ್ಳಿ. ಮಾಸ್ ಫಸ್ಟ್ ಸ್ಟೇಜ್, ದಟ್ ಈಸ್ ಪ್ರೋಟೋನೆಮ್ಮಾ. ಆಂಥೆರಿಡಿಯಂ ಮೇಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಆಂಥೆರಿಡಿಯಂ ಅಂದ್ರೆ ಫೀಮೇಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ಡಿಪ್ಲಾಂಟಿಕ್ ಅಂದ್ರೆ ಪೇರೆಂಟ್ ಇಸ್ 2n. ಸ್ಪೋರೋಫಿಲ್ಸ್ ಅಂದ್ರೆ ಎರಡು ಇರತ್ತಲ್ವಾ, ಸೊ ಸ್ಪೋರೋಫಿಲ್ಸ್ ಅಲ್ಲಿ basically plant body bears sporangia and in pteridophytes. So basically pteridophytes ಜ್ಞಾಪಕ ಇಟ್ಕೊಳ್ಳಿ, and also that is plant sporangia ಜ್ಞಾಪಕ ಇಟ್ಕೊಳ್ಳಿ. ಓಕೆ, sporangia ಜ್ಞಾಪಕ ಇಟ್ಕೊಳ್ಳಿ and ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಐಸೋಗ್ಯಾಮಿ ಅಂದ್ರೆ ಸೇಮ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಇನ್ವಾಲ್ವ್ಸ್ ಫ್ಯೂಷನ್ ಆಫ್ ಮಾರ್ಫಾಲಜಿಕಲಿ ಸಿಮಿಲರ್, ದಟ್ ಇಸ್ ಸೇಮ್ ಸೈಜ್ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಸೊ ಸೇಮ್ ಸೈಜ್ ಗ್ಯಾಮೆಟ್ಸ್ ಬರುತ್ತೆ. ಸೊ ಸೇಮ್ ಸೈಜ್ ಗ್ಯಾಮೆಟ್ಸ್ ಅನ್ನೋದು, ಸೊ ದಟ್ ಇಸ್ ಐಸೋಗ್ಯಾಮಿ. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರೆಡ್ ಆಗಿ ಬ್ರೌನ್ ಆಗಿ ನೋಡಿದ್ವಿ. ಲಿವರ್ವೋರ್ಟ್ಸ್ ಮಾಸಸ್ ನೋಡೋಣ. ಸೊ ಲಿವರ್ವೋರ್ಟ್ಸ್ ಮಾಸಸ್ ಅಂದ್ರೆ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸೊ ಇವಾಗ ಸೊ ಬೇಸಿಕಲಿ ನಾವ್ ಇವಾಗ ನೋಡಿದ್ವಿ ಲಿವರ್ವೋರ್ಟ್ಸ್ ಮಾಸ್ ಅಂದ್ರೆ ಮಾಸಸ್ ವಿಲ್ ಬಿ ಹ್ಯಾವಿಂಗ್ ದ ಲಿವರ್ವೋರ್ಟ್ಸ್ ಅಲ್ಲಿ 2 ಸ್ಟೇಜಸ್ ಇರುತ್ತೆ. ಮಾಸಸ್ ಅಲ್ಲಿ ಆ ತರ ಸ್ಟೇಜಸ್ ಇರಲ್ಲ. ಆಲ್ ದಟ್ ಯು ಕ್ಯಾನ್ ಡು. ಓಕೆ, ಇದು ಹೋಮೋಸ್ಪೋರಸ್, ಹೆಟ್ರೋಸ್ಪೋರಸ್, ಟೆರಿಡೋಫೈಟ್. ಸೊ ಹೋಮೋಸ್ಪೋರಸ್ ಟೆರಿಡೋಫೈಟ್ ಅಂದ್ರೆ ಏನು?
ಸೊ ಹೋಮೋಸ್ಪೋರಸ್ ಟೆರಿಡೋಫೈಟ್ಸ್ ಅಂದ್ರೆ ಬೇರೆ ಸಿಮಿಲರ್ ಟೈಪ್ ಆಫ್ ಸ್ಪೋರ್ಸ್. ಹೆಟ್ರೋಸ್ಪೋರಸ್ ಟೆರಿಡೋಫೈಟ್ ಅಂದ್ರೆ ಬೇರೆ ಡಿಫರೆಂಟ್ ಡಿಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಓಕೆ, ದಟ್ ಈಸ್ ದೇ ಪ್ರೊಡ್ಯೂಸ್ ಬೈಸೆಕ್ಷುಯಲ್ ಗೆಮೆಟೋಫೈಟ್. ಹೋಮೋಸ್ಪೋರಸ್ ಬೈಸೆಕ್ಷುಯಲ್ ಗೆಮೆಟೋಫೈಟ್, ಇದು ಯೂನಿಸೆಕ್ಷಲ್ ಗೆಮೆಟೋಫೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟಾ? ಸೊ ಹೋಮೋಸ್ಪೋರಸ್ ಅಂದ್ರೆ ಬೈಸೆಕ್ಷುಯಲ್ ಗೆಮೆಟೋಫೈಟ್ ಅಂಡ್ ಆಲ್ಸೋ ಹೆಟ್ರೋಸ್ಪೋರಸ್ ಅಂದ್ರೆ ಯೂನಿಸೆಕ್ಷಲ್ ಗೆಮೆಟೋಫೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟಾ? ಸೊ ಇವಾಗ ನಾವು ನೋಡ್ಬೇಕು ಕ್ಲಾಮಿಡೋಮೋನಾಸ್ ಆಲ್ಗೆ, ಸೈಕಸ್. ಓಕೆ, ಸೊ ಸ್ಪಾಗ್ನಮ್ ಅನ್ನೋದೇನು? ಸೊ ಇವಾಗ ಸೆಲಾಜಿನೆಲ್ಲಾ ಅನ್ನೋದು ಒಂದು ಮಾಸ್ ಬರುತ್ತೆ. ದೆನ್ ಸೈಕಸ್ ಅನ್ನೋದು ಟೆರಿಡೋಫೈಟ್ ಆಗುತ್ತೆ, ಸ್ಪಾಗ್ನಮ್ ಅದೇ ಬರುತ್ತೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡಿದಾಗ ಏನ್ ಬರುತ್ತೆ, ಡಿಸ್ಕ್ರೈಬ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜಿಮ್ನೋಸ್ಪರ್ಮ್ಸ್, ಅದನ್ನ ನಾವು ನೋಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ಏನು ಇವಾಗ ಸೊ ಫಸ್ಟ್ ಇದನ್ನ ಫಿಲ್ ಮಾಡೋಣ. ಡಿಸ್ಕ್ರೈಬ್ ನೀವೇ ಮಾಡ್ಕೋಬೇಕು. ಸೊ ಇವಾಗ ಕ್ಲಾಮಿಡೋಮೋನಾಸ್ ಬಂದ್ಬಿಟ್ಟು ಆಲ್ಗೆ, ಸೈಕಸ್ ಬಂದ್ಬಿಟ್ಟು ಜಿಮ್ನೋಸ್ಪರ್ಮ್, ಸಲಾಜಿನೆಲ್ಲಾ ಅಂದ್ರೆ ಇಟ್ ಈಸ್ ಅ ಟೆರಿಡೋಫೈಟಾ ಅಂಡ್ ಸ್ಪಾಗ್ನಮ್ ಬಂದ್ಬಿಟ್ಟು ಮಾಸ್. ಓಕೆ, ಸ್ಪಾಗ್ನಮ್ ಇಸ್ ಅ ಮಾಸ್. ಓಕೆನಾ? ಸೊ ಇದು ಸೊ ಇದು ಕಾಲಮ್ ಮ್ಯಾಚಿಂಗ್ ಅಲ್ಲಿ ಆಗುತ್ತೆ. ಸೊ ಅಟ್ ದಿ ಎಂಡ್ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? ಸೊ ಇವಾಗ ವಿ ಕ್ಯಾನ್ ಕನ್ಕ್ಲೂಡ್ ಬೇಸಿಕಲಿ ದ್ಯಾಟ್ ಇವಾಗ ನಮ್ ಏನೇನ್ ನೋಡಿದ್ವಿ ನಾವು? ಫಸ್ಟ್ ನೋಡಿದ್ವಿ ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ ಬಂದ್ಬಿಟ್ಟು, ಸೊ ವಿ ಹ್ಯಾವ್ ಆಲ್ಗೆ. ಓಕೆ, algae, bryophytes, pteridophytes, gymnosperms, angiosperms. Okay, so ಇದು ಬರುತ್ತೆ and this is the highly evolutionized plant species present now. Okay, ಇಲ್ಲಿ ತನಕ ಅದು ಆಗುತ್ತೆ. Thank you. ಓಕೆ, ಸೊ ನಾವು ಇವಾಗ ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ ಆಲ್ಗೆ, ಬ್ರಯೋಫೈಟಾ ಎಲ್ಲ ನೋಡಿದ್ವಿ ಅಲ್ವಾ? ಸೊ ಅದಾದ್ಮೇಲೆ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ಏನು ಹೇಳಿದೆ, ನಾವು ಇನ್ನೊಂದು ಏನು ಹೇಳಬೇಕು ಅಂದರೆ, ಇವಾಗ ಬುಲ್ಸಿಯಾ ಅನ್ನೋದು ಟಾಲ್ ಟ್ರೀಸ್ ಇರತ್ತಲ್ವಾ, ದಟ್ ಈಸ್ ಯೂಕಲಿಪ್ಟಸ್ ಟ್ರೀಸ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಹಾಗಾಗಿ ನಮಗೆ ಏನು ಗೊತ್ತಿರಬೇಕು ಅಂದರೆ, ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಬುಲ್ಸಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸಾಂಪಲ್ ಅಲ್ಲಿ ಯೂಕಲಿಪ್ಟಸ್ ನಾವು ತಗೊಳ್ಳೋಣ. ಸೊ ಇವಾಗ ನಾವು ಲೆಟ್ ಅಸ್ ರಿವೈಸ್ ಒನ್ಸ್ ಅಗೇನ್ ಆಲ್ಗೆನಲ್ಲಿ ಹೆಂಗೆ ಅಂದರೆ, ಇವಾಗ ಆಲ್ಗೆನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಗೇಸ್ ಅದೆಲ್ಲ ಒಂದ್ಸಲಿ ನೋಡೋಣ. ಓಕೆ, ಸೊ ಇವಾಗ ಆಲ್ಗೆನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಇವಾಗ ಆಲ್ಗೆನಲ್ಲಿ ಏನೇನು ಬರುತ್ತೆ? ಸೊ ಬೇಸಿಕಲಿ ಆಲ್ಗೆನಲ್ಲಿ ಝೂಸ್ಪೋರ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟರ್ಮ್. ಐಸೋಗ್ಯಾಮಸ್ ಅಂದರೆ ಸಿಮಿಲರ್ ಸೈಜ್ಡ್ ಏನಂತಾರೆ ಅದನ್ನ, ಗ್ಯಾಮೆಟ್ಸ್. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಲ್ಲಿ ಸಿಮಿಲರ್ ಸೈಜ್ ಆಫ್ ಗ್ಯಾಮೆಟ್ಸ್ ಇಸ್ ಐಸೋಗ್ಯಾಮಸ್. ಫ್ಯೂಷನ್ ಆಫ್ ಡಿಸಿಮಿಲರ್ ಸೈಜ್ ಆಫ್ ಗ್ಯಾಮೆಟ್ಸ್ ಇಸ್ ಅನೈಸೋಗ್ಯಾಮಸ್. ಅಂಡ್ ಆಲ್ಸೋ ಊಗ್ಯಾಮಸ್ ಹೆಂಗ್ ಬರುತ್ತೆ? ಫ್ಯೂಷನ್ ಬಿಟ್ವೀನ್ ಒನ್ ಲಾರ್ಜ್ ಅಂಡ್ ಒನ್. ಓಕೆ, ಡಿಫ್ರೆಂಟ್ ಸ್ಪೀಶೀಸ್ ಅಲ್ಲೇ ಅದು ಹೊರಟೋಗುತ್ತೆ. ಸೊ ಫ್ಯೂಷನ್ ಆಫ್ ಡಿಸಿಮಿಲರ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಓಕೆ, ಸೊ ಅದು ಬಂದ್ಬಿಟ್ಟು ಸೊ ಅನೈಸೋಗ್ಯಾಮಸ್ ಅಂಡ್ ಆಲ್ಸೋ ಊಗ್ಯಾಮಸ್ ಬರುತ್ತೆ. ದೆನ್ ಇವಾಗ ನಾವು ನೋಡಿದಾಗ ನೆಕ್ಸ್ಟ್ ಒನ್, ಸೊ ಇಲ್ಲಿ ಯೂಸಸ್ ಆಫ್ ಆಲ್ಗೆ ಬಂದ್ಬಿಟ್ಟು, ಸೊ ವೆರೈಟಿ ಆಫ್ ಯೂಸಸ್ ಬರುತ್ತೆ ಅದರಲ್ಲಿ. ಸೊ ಫಸ್ಟ್ ಇಸ್ ದ ಫೋಟೋಸಿಂಥೆಟಿಕ್ ಬರುತ್ತೆ. ಸೊ ಫೋಟೋಸಿಂಥಸಿಸ್ ಇಂದ ನಮಗೆ ಇಟ್ ವಿಲ್ ಬಿ ಬೇಸಿಕಲಿ ಹೆಲ್ಪ್ಫುಲ್ ಇನ್ ಫಿಕ್ಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ನಾವು ನೋಡಿದ್ವಿ ಇಲ್ಲಿ ಅಬೌಟ್ ಎಷ್ಟು ಮೋರ್ ದೆನ್ ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಫಿಕ್ಸೇಷನ್ ಆನ್ ದಿ ಅರ್ತ್. ಇಟ್ ಬೇಸಿಕಲಿ ಹ್ಯಾಪನ್ಸ್ ಥ್ರೂ ಆಲ್ಗೆನೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಹೇಳ್ಬೋದು ಅಂದರೆ, ಆಲ್ಗೆ ಅನ್ನೋದು ಇಟ್ ಇಸ್ ಫೋಟೋಸಿಂಥೆಟಿಕ್. ಕರೆಕ್ಟ್ ಅಲ್ವಾ? ಸೊ ಫೋಟೋಸಿಂಥೆಟಿಕ್ ಆದ್ರಿಂದ ಎನರ್ಜಿ ಅದ್ರ ಫುಡ್ ಅದೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಅದೇ ಫುಡ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡುತ್ತೆ? ಸೊ ಇಟ್ ಈಸ್ ಎನರ್ಜಿ ರಿಚ್ ಕಂಪೌಂಡ್ಸ್ ತುಂಬ ಅದಕ್ಕಿರುತ್ತೆ. ಸೊ ಬೇಸಿಕಲಿ ಇವಾಗ ಮೆನಿ ಸ್ಪೀಶೀಸ್ ಆಫ್ ಪಾರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್. ಓಕೆ, ಪಾರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್, ದೀಸ್ ಆರ್ ದ 3 ಬೇಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಶೀಸ್ ಬರುತ್ತೆ. ಆ್ಯಂಡ್ ಆಲ್ಸೋ ನಾವು ನೆಕ್ಸ್ಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ದಟ್ ಈಸ್ ಹೈಡ್ರೋಕೊಲಾಯ್ಡ್ಸ್. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದಾಗ ಹೈಡ್ರೋಕೊಲಾಯ್ಡ್ಸ್ ಬರುತ್ತೆ, ದಟ್ ಈಸ್ ಆಲ್ಜಿನ್ ಆ್ಯಂಡ್ ಕ್ಯಾರಿಜಿನ್. ಆಲ್ಜಿನ್ ಅನ್ನೋದು ಬ್ರೌನ್ ಆಲ್ಗೆ, ಕ್ಯಾರಿಜಿನ್ ಅನ್ನೋದು
ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ is pheophyce, brown algae, red algae ಅನ್ನೋದು rhodophyce. So algin is produced from the brown algae, carrageen is produced from the red algae. So ಇವಾಗ chlorophyce ನೋಡಿದಾಗ chlorophyce is green algae, pheophyce is brown algae and also rhodophyce is ರೆಡ್ ಆಲ್ಗೆ ಅದನ್ನ ನೋಡಿದ್ವಿ. ಸೊ ಇವಾಗ ನಾವು ಇನ್ನಲ್ಲಿ ಏನು ಸ್ಟೋರ್ಡ್, ಹೌ ಇಸ್ ದ ಫುಡ್ ಸ್ಟೋರ್ಡ್ ಅಂದ್ರೆ ಕ್ಲೋರೋಫೈಸಿನಲ್ಲಿ ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಚ್ ಇಸ್ ಅ ಕೈಂಡ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಹಾಗೇನೆ ಫಿಯೋಫೈಸಿನಲ್ಲೂ ಅದು ಮ್ಯಾನಿಟಾಲ್ ಲ್ಯಾಮಿನಾರಿನ್. ಸೊ ಮ್ಯಾನಿಟಾಲ್ ಲ್ಯಾಮಿನಾರಿನ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ರೋಡೋಫೈಸಿ ಏನ್ ಬರುತ್ತೆ, ಫ್ಲೋರಿಡಿನ್ ಸ್ಟಾರ್ಚ್. ಓಕೆ, ರೋಡೋಫೈಸಿ ಇಸ್ ಫ್ಲೋರಿಡಿನ್ ಸ್ಟಾರ್ಚ್ ಅಲ್ಲಿ ಅದು ಬರುತ್ತೆ. ಸೊ ಇವಾಗ ಕ್ಲೋರೋಫಿಲ್ ಎ ಅಂಡ್ ಬಿ, ಕ್ಲೋರೋಫಿಲ್ ಎ ಅಂಡ್ ಸಿ ಅನ್ನೋದು ಫ್ಯೂಕೋಸಾಂಥಿಲ್, ಕ್ಲೋರೋಫಿಲ್ ಎ ಅಂಡ್ ಡಿ ಅನ್ನೋದು ಫೈಕೋ ಎರಿಥ್ರಿನ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಓಕೆ. ಸೊ ನಾವು ಇವಾಗ ಬ್ರಯೋಫೈಟ್ ಆಗಿ ಹೋದಾಗ, ಬ್ರಯೋಫೈಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗ್ಯಾಪ್ ಇಟ್ಕೋಬೇಕು ನಾವು ಅಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದೇ ಆರ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಸೊ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಯಾಕೆ? ಬಿಕಾಸ್ they have the requirement of water for sexual reproduction. So requirement of water ಆದ್ರಿಂದ sexual reproduction ಗೆ we can basically say ಅದು ಆಂಫಿಬಿಯನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ತರ ಆಗುತ್ತೆ. ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ, ಸೊ ಇವಾಗ ಪ್ಲಾಂಟ್ ಸ್ಪೀಶೀಸ್ ಬರುತ್ತೆ. ಸೊ ದೇ ಮೇ ಪೊಸೆಸ್ ರೂಟ್ ಲೈಕ್ ಆರ್ ಸ್ಟೆಮ್ ಲೈಕ್ ಆರ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಹೆಮೆಟೋಫೈಟಾ ನೋಡಿದ್ವಿ. ಆಂಥೆರಿಡಿಯಂ ಆಂಥೆರೋಸಾಯ್ಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆಂಥೆರಿಡಿಯಂ ಇಸ್ ಮೇಲ್ ಪಾರ್ಟ್ ಅಂಡ್ ಆಲ್ಸೋ ಆರ್ಕಿಗೋನಿಯಂ ಇಸ್ ಫೀಮೇಲ್ ಪಾರ್ಟ್. ಸೊ ಆಂಥೆರಿಡಿಯಂ ಇಸ್ ಮೇಲ್, ಆಂಥೆರೋಸಾಯ್ಡ್ಸ್, ಆರ್ಕಿಗೋನಿಯಂ ಇಸ್ ಫೀಮೇಲ್. ಸೊ ಆರ್ಕಿಗೋಸಾಯ್ಡ್ಸ್ ನ ಫಾರ್ಮ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಓವ್ಯೂಲ್ಸ್ ಅನ್ನೋದು ನಾವು ಅದನ್ನ ಹೇಳ್ಬಹುದು. ನಾವಿವಾಗ liverworts and mosses. ಇವಾಗ liverworts they grow usually in moist shady habitats. Okay, on the banks of the streams ಅಲ್ಲೂ ಅದು ಫಾರ್ಮ್ ಆಗುತ್ತೆ. ಸೊ liverworts ಅಂದ ತಕ್ಷಣ ನಾವು ನಮ್ಗೆ ಏನ್ ಗೊತ್ತಿರಬೇಕು, ಸೊ asexual reproduction ಅಲ್ಲಿ ಇದು ಫ್ರಾಗ್ಮೆಂಟ್ಸ್ ಅಥವಾ ಗೆಮಾಕಪ್ಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದ್ರೆ ಸೇಮ್ ಥಾಲೈ ಡಿಫ್ರೆಂಟ್ ಥಾಲೈ ಡಿಪೆಂಡಿಂಗ್ ಆನ್ ದಟ್ ಅದು ಬರುತ್ತೆ. ಅಂಡ್ ಮಾಸಸ್ ಅಲ್ಲಿ ಪ್ರೋಟೋನೆಮ್ಮಾ ಅಂಡ್ ಆಲ್ಸೋ ಲೀಫಿ ಸ್ಟೇಜ್ ಕೂಡ ಬರುತ್ತೆ. Okay, so that is first stage is called protonema stage and that will be the first stage which develops directly from a spore. And also ivaga leafy stage al bandaga en barutte, that will be the stage which will be produced from the secondary protonema. Okay, so it will be the stage which is produced from the secondary protonema. And then we have antheridia and archegonia which are produced from the apex of the leafy shoots. Okay, now so now ivaga ನಾವು ನೋಡಿದಾಗ ಇಲ್ಲಿ ಟೆರಿಡೋಫೈಟಾ ಬರುತ್ತೆ. and then ಇವಾಗ ನೋಡಿದಾಗ ಟೆರಿಡೋಫೈಟಾ ನಲ್ಲಿ ಹಾರ್ಸ್ಟೇಲ್ and also will be having the ferns. Okay, horsetail and ferns. and usage ಬಂದಾಗ it will be having the medicinal and also will be having soil bearers, soil binders ಬರುತ್ತೆ. and unique features ಅಂದಾಗ we have these Pteridophyta are the first terrestrial plants which have the vascular tissues, that is xylem, and also we have the phloem, xylem and phloem ಬರುತ್ತೆ. so that is the usage of the pteridophytes. and ಹಂಗಾಗಿ ನಾವು pteridophytes that is sporophytes ಅನ್ನು ನಾವು ನೋಡ್ತೀವಿ.